ಏನಿದೆ ಅಂತಂದ್ರೆ ಸೊ ಏನಿದೆ ಅಂದ್ರೆ ಫಸ್ಟ್ಗೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಮೊದಲು ಏನ್ ಮಾಡ್ತಾ ಇದೀವಿ ಅಂದ್ರೆ ವೈವಿಧ್ಯತೆಯನ್ನ ಕಲಿತಾ ಇದೀವಿ. ನಂತರ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವ ರೀತಿ ಯೂನಿಟಿ ಆಗಿದೀವಿ, ಏಕತೆಯನ್ನ ಹೊಂದಿದೀವಿ ಅಂತ ಕರಿತೀವಿ. ಸೊ ಫಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ಡೈವರ್ಸಿಟಿ ಅಂಡ್ ದೆನ್ ವಿ ವಿಲ್ ಸ್ಟಡಿ ಅಬೌಟ್ ಯೂನಿಟಿ ಇನ್ ದ ಡಿಫರೆಂಟ್ ಫೀಲ್ಡ್. ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ಯೂನಿಟಿಯನ್ನು ಹೊಂದಿದೀವಿ ಮತ್ತೆ ಯಾವ ರೀತಿ ಡೈವರ್ಸಿಟಿ ವಿವಿಧತೆಯನ್ನ ಹೊಂದಿದೀವಿ ಅನ್ನೋದನ್ನ ನಾವು ಏನ್ ಮಾಡ್ತಾ ಇದೀವಿ ತೆಗೆದುಕೊಳ್ತಾ ಇದೀವಿ. ಆದ್ರೆ ಫಸ್ಟ್ ನಾವು ಡೈವರ್ಸಿಟೀಸ್ ಅನ್ನ ನೋಡೋದಾಯ್ತು ಅಂತಂದ್ರ ಫಿಸಿಕಲ್ ಡೈವರ್ಸಿಟಿ ಅಂತ ತೆಗೆದುಕೊಳ್ತಾ ಇದೀವಿ. ಸೊ ಇಲ್ಲೇನಿದೆ ಅಂದ್ರೆ ಭೌಗೋಳಿಕವಾದಂತ ಒಂದು ಏನ್ ಮಾಡ್ತಾ ಇದೀವಿ ಅಂದ್ರೆ ವೈವಿಧ್ಯತೆಯನ್ನ ನಾವು ಏನ್ ಮಾಡ್ತಾ ಇದೀವಿ ಇಲ್ಲಿ ತೆಗೆದುಕೊಳ್ತಾ ಇದೀವಿ. ಸೊ ಹೀಗೇನಿದೆ ಅಂತಂದ್ರೆ ಭೌಗೋಳಿಕವಾದಂತ ವೈವಿಧ್ಯತೆಯನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಹೇಳ್ತಾ ಇದೀವಿ. ಸೊ ಹಾಗಾದ್ರೆ ಭೌಗೋಳಿಕವಾದಂತ ವೈವಿಧ್ಯತೆ ಯಾವ ರೀತಿ ಇದೆ ಒಂದ್ ಸ್ವಲ್ಪ ನೋಡ್ಕೊಳ್ರಿ. ಆಲ್ರೆಡಿ ನಾನು ನಿಮ್ಗೆ ಏನ್ ಮಾಡಿದೀನಿ ಅಂತಂದ್ರೆ ಭಾರತದ ಒಂದು ವಿಸ್ತೀರ್ಣವನ್ನ ನಾ ಏನ್ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಹೇಳಿದೀನಿ. ಸೊ ಅಲ್ಲಿ ಭಾರತದ ವಿಸ್ತೀರ್ಣತೆ ಎಷ್ಟಿದೆ, ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಂಡಿದೀವಿ. ಹಾಗಾದ್ರೆ ಭಾರತ ವೈವಿಧ್ಯತೆ ಭೌಗೋಳಿಕವಾಗಿ ಕೂಡ ಹಲವಾರು ಲಕ್ಷಣಗಳನ್ನ ಒಳಗೊಂಡದ. ಅದು ಮರುಭೂಮಿ ಆಗಿರ್ಬೋದು, ಸಮುದ್ರಗಳಾಗಿರ್ಬೋದು, ಆಮೇಲೆ ಪರ್ವತಗಳಾಗಿರ್ಬೋದು, ಈ ರೀತಿ ನಾವು ನೋಡ್ಕೊಳ್ತಾ ಇದೀವಿ. ಸೊ ಏನಿದೆ ಅಂತಂದ್ರೆ ಈ ರೀತಿಯ ಹಲವಾರು ಲಕ್ಷಣಗಳನ್ನ ಒಳಗೊಂಡದ್ದೇ ಭಾರತ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಸೊ ಡೈವರ್ಸಿಟಿಯಲ್ಲಿ ಫಸ್ಟ್ ಒನ್ ನಾವು ನೋಡ್ತಾ ಇರೋದು ಯಾವ್ದಂದ್ರೆ ಫಿಸಿಕಲ್ ಡೈವರ್ಸಿಟಿ. ಸೊ ಇಂಡಿಯಾ ನಾಟ್ ಓನ್ಲಿ ಹ್ಯಾಸ್ ಜಿಯೋಗ್ರಫಿಕಲ್ ಡೈವರ್ಸಿಟಿ but also diversity in every sphere of human activity. So we saw diversity in every sphere of human activity. So first one, physical diversity. So India has different geographical features, you know very well. So India have the different geographical features. So for example, one side we saw India has coldest area. ಜಸ್ಟ್ ಯು ಇಮ್ಯಾಜಿನ್ ಆ ಒಂದು ಪ್ರದೇಶದಲ್ಲಿ ಭಾರತ ಏನದ ಅತಿ ತಂಪಾದ ಪ್ರದೇಶಗಳನ್ನ ಒಳಗೊಂಡದ. ಸೊ ಒನ್ ಸೈಡ್ ಇಂಡಿಯಾ ಹ್ಯಾಸ್ ಕೋಲ್ಡೆಸ್ಟ್ ಏರಿಯಾಸ್ ಅಂಡ್ ಅದರ್ ಸೈಡ್ ಆರ್ ಅದರ್ ಪಾರ್ಟ್ ಆಫ್ ಇಂಡಿಯಾ ಸೊ ವಿ ಸಾ ಹಾಟ್ ಡಿಸರ್ಟ್. ಸೊ ಹಾಟ್ ಡಿಸರ್ಟ್ ಆರ್ ದೇರ್ ಇನ್ ದ ಒನ್ ಪಾರ್ಟ್ ಆಫ್ ಇಂಡಿಯಾ ಆರ್ ಒನ್ ಸೈಡ್ ಆಫ್ ಇಂಡಿಯಾ ಅಂಡ್ ನಾರ್ತನ್ ಸೈಡ್ ಆರ್ ನಾರ್ತ್ ಆಫ್ ಇಂಡಿಯಾ ಸ್ನೋವಿ ಮೌಂಟೇನ್ಸ್ ಆರ್ ದೇರ್. ಸೊ this way, India has different geographical features. India has different geographical features. For example, so I say to you, India has one side coldest area. For example, Siachen. In the Siachen, every time and all days we saw the coldest environment in Siachen. Siachen ಅನ್ನುವಂಥ ಪ್ರದೇಶದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ದಿನ ನಾವೇನ್ ಮಾಡ್ತಾ ಇದೀವಿ ಅತಿ ತಂಪಾದ ಪ್ರದೇಶಗಳನ್ನ ನಾವು ಅಥವಾ ವಾತಾವರಣವನ್ನ ಕಾಣ್ತಾ ಇದೀವಿ. ಅಂಡ್ ಅದರ್ ಸೇಮ್ ನಾವು ನೋಡೋದಾಯ್ತಂದ್ರೆ ರಾಜಸ್ಥಾನ್. ಇನ್ ರಾಜಸ್ಥಾನ್ ವಿ ಸಿ ಇನ್ ದ ಹಾಟ್ ಡಿಸರ್ಟ್ಸ್. ನಾವಲ್ಲಿ ಏನ್ ಮಾಡ್ತೀವಿ ಅಂದ್ರೆ ರಾಜಸ್ಥಾನದಲ್ಲಿ ನಾವೇನ್ ಕಾಣ್ತಾ ಇದೀವಿ ಅತಿ ಬೆಚ್ಚನೆಯವಾದಂತ ಮರುಭೂಮಿಗಳನ್ನ ನಾವಲ್ಲಿ ಕಾಣ್ತಾ ಇದೀವಿ. ಹಾಗಾದ್ರೆ ಇದ್ರ ಅರ್ಥ ಏನು ಅಂದ್ರೆ ಭಾರತ ಒಂದೇ ರೀತಿಯಾದಂತ ಲಕ್ಷಣಗಳನ್ನ ಒಳಗೊಂಡಿದ್ದಿಲ್ಲ. ಸೊ ಇಂಡಿಯಾ ನಾಟ್ ಹ್ಯಾಸ್ same features, same geographical features. So India has different geographical features. ಬೇರೆ ಬೇರೆ ರೀತಿಯಾದಂತ ಒಂದು ಏನಾಗಿದೆ ಅಂದ್ರೆ ಲಕ್ಷಣಗಳನ್ನ ಒಳಗೊಂಡದ ಅಂತ ನಾವು ಅಲ್ಲಿ ತೆಗೆದುಕೊಳ್ತಾ ಇದೀವಿ. ಸೊ ಇನ್ನೂ ಎಕ್ಸಾಂಪಲ್ ಕೊಡ್ಬೇಕಾಗಿತ್ತಂದ್ರೆ ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ದ ಪ್ಲೇನ್ಸ್ ಅಂಡ್ ದ ಲಿಟರ್ಸ್ ಅಂಡ್ ದ ಕಾಸ್ಟ್ ಸೊ ಎಕ್ಸೆಟ್ರಾಸ್. ಸಾಕಷ್ಟು ನಾವು ಏನ್ ಮಾಡ್ಬೋದು ಅಂದ್ರೆ ಉದಾಹರಣೆ ತೆಗೆದುಕೊಳ್ಬಹುದು. ಒಂದ್ ಕಡೆ ಅತ್ಯಂತ ಏನಿದೆ ಅಂತ ನದಿಗಳನ್ನ ಕಾಣ್ತಾ ಇದೀವಿ. ಸೊ ಒನ್ ಸೈಡ್ ವಿ ಸಾ ದ ರಿವರ್ಸ್ ಅಂಡ್ ಓಷನ್ಸ್ ಅಂಡ್ ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ದ ಪ್ಲೇನ್ಸ್ ಎಕ್ಸೆಟ್ರಾಸ್. ಈ ರೀತಿ ಒಂದೇ ರೀತಿಯಾದಂತ ನೋಡ್ರಿ ಎಲ್ಲಾ ಇಡೀ ಭಾರತದಾದ್ಯಂತ ನಾವ್ ಏನಾದ್ರೂ ಹಿಮಾಲಯ ಪರ್ವತಗಳನ್ನ ಕಾಣ್ತಾ ಇದೀವಿ. ವಿ ಸಾ ಇನ್ ದ ಸ್ನೋವಿ ಮೌಂಟೇನ್ಸ್ ಇನ್ ಫುಲ್ ಇಂಡಿಯಾ ನಾವು ಕಾಣ್ತಾ ಇಲ್ಲ. ಸೊ we cannot see the snowy mountains full India. ನಾವು ಭಾರತದಾದ್ಯಂತ ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ಸ್ನೋವಿ ಮೌಂಟೇನ್ಸ್ ಅನ್ನ ಕಾಣ್ತಾ ಇಲ್ಲ. ಸೊ this way it is also physical diversity or geographical diversity. So it means India has different geographical features because India has one side coldest areas, for example Siachen, and one side we saw very hot areas, for example Rajasthan deserts. And India has
difference at the evergreen forests, the plains and oceans, rivers. So this way, India has different geographical features. So India has physically diversity. ಫಿಸಿಕಲಿ ಡೈವರ್ಸಿಟಿ ಇರೋದನ್ನ ನಾವಲ್ಲಿ ಕಾಣ್ತಾ ಇದ್ದೀವಿ. ಅಂದ್ರೆ ಈ ರೀತಿ ಏನಿದೆ ಅಂತಂದ್ರೆ ಒಂದು ರೀತಿಯಾದಂತ ಒಂದು ವ್ಯತ್ಯಾಸವನ್ನ ನಾವು ಕಾಣ್ತಾ ಇದ್ವಿ. ವಿಭಿನ್ನತೆ, ವೈವಿಧ್ಯತೆ ಅಂತಂದ್ರೆ ಏನ್ರಿ? ಸೊ ವಿಭಿನ್ನತೆ ಅಂತ ಹೇಳ್ತದೆ. ಡೈವರ್ಸಿಟಿ ಮೀನ್ಸ್ ಡಿಫ್ರೆನ್ಸಿಟಿ. ಸೊ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನ ನಾವಲ್ಲಿ ತೆಗೆದುಕೊಳ್ತಾ ಇದೀವಿ. ಅಷ್ಟೇ ಅಂತ ಅಲ್ಲದೆ, ಸೊ ವಿಚ್ ಹ್ಯಾವ್ ಆಡೆಡ್ ಟು ದ ವೆರೈಟಿ ಫ್ಲೋರಾ ಅಂಡ್ ಫೋನಾ. ಫ್ಲೋರಾ ಮೀನ್ಸ್ many different plants. We have seen the different plants in the different areas. So are you seeing the same plants in the different areas? Are you seeing? ಒಂದೇ ರೀತಿಯಾದಂತ ಒಂದು ಪ್ಲಾಂಟ್ಸ್ ಗಳನ್ನ, ಸಸ್ಯಗಳನ್ನ ಒಂದೇ ಪ್ರದೇಶದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ರೀ? ಹಲೋ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನಿದೆ ಅಂತಂದ್ರೆ ವಿ ಸಾ ಡಿಫ್ರೆಂಟ್ ವೆರೈಟಿ plants in the different areas, and the same way we have saw or we seen different animals in the different place. ಸೊ ಈ ರೀತಿ ಬೇರೆ ಬೇರೆ ಪ್ರಾಣಿಗಳನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಕಾಣ್ವಿ. ಹೀಗೆ ಭಾರತ ಏನಾಗದ ಅಂತಂದ್ರೆ ಫಿಸಿಕಲ್ ಡೈವರ್ಸಿಟಿಯನ್ನ ಒಳಗೊಂಡದ. ಜಸ್ಟ್ ನೆನ್ಪಿಟ್ಕೊಡ್ರಿ, ಫಿಸಿಕಲ್ ಡೈವರ್ಸಿಟಿ ಅಂದ್ರೆ ನೀವು ಬರಿಬೇಕಾದ್ದು ಫಸ್ಟ್ ಪಾಯಿಂಟ್. ಸೊ ಇಂಡಿಯಾ ಹ್ಯಾಸ್ ಒನ್ ಸೈಡ್, ಇಂಡಿಯಾ ಹ್ಯಾಸ್ ಕೋಲ್ಡೆಸ್ಟ್ ಏರಿಯಾ, and on other side India has the hot areas, for example Siachen and Rajasthan, and India's had the northern side snowy mountains and south side oceans and evergreen forests, the plains and the rivers. So this way etc. And we have added to the varieties plants and animals also. So this is the diversity of ಫಿಸಿಕಲ್ ಡೈವರ್ಸಿಟಿ ಆಫ್ ಇಂಡಿಯಾ. ಇದು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಭಾರತದ ಒಂದು ಫಿಸಿಕಲ್ ಡೈವರ್ಸಿಟಿ ಅಂತ ಕರಿತೀವಿ. ಭಾರತದ ಒಂದು ಭೌಗೋಳಿಕವಾದಂತ ವ್ಯತ್ಯಾಸ ಅಂತ ಹೇಳ್ತೀವಿ. ಅದರ ಫಸ್ಟ್ ಒನ್ ಬರ್ತಾ ಇರೋದೇನು ಅಂದ್ರೆ ಭೌಗೋಳಿಕ ವೈವಿಧ್ಯತೆ ಅಂತ. ಹಾಗಾದ್ರೆ ಭೌಗೋಳಿಕ ವೈವಿಧ್ಯತೆ ಅಂದ್ರೆ ಏನು ಅಂತ ಅಂದ್ರೆ ಭಾರತ ಸಂಪೂರ್ಣವಾಗಿ ಒಂದೇ ಲಕ್ಷಣಗಳನ್ನ ಒಳಗೊಂಡಿಲ್ಲ. ಭೌಗೋಳಿಕವಾಗಿ ಬೇರೆ ಬೇರೆ ಲಕ್ಷಣಗಳನ್ನ ಒಳಗೊಂಡದ. ನೋಡ್ರಿ, ಒಂದು ಭಾಗದಲ್ಲಿ, ಭಾರತದ ಒಂದು ಭಾಗದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅತಿ ತಂಪಾದ ಪ್ರದೇಶಗಳನ್ನ, ಒಂದು ಭಾಗದಲ್ಲಿ ಅತಿ ಉಷ್ಣ ಮರುಭೂಮಿಗಳನ್ನ ಕಾಣ್ತೀವಿ. ಇನ್ನು ಒಂದು ಭಾಗದಲ್ಲಿ ಅತಿ ಹಿಮದಿಂದ ಕೂಡಿರುವಂತಹ ಹಿಮಾಲಯ ಪರ್ವತಗಳನ್ನ ಕಾಣ್ತಾ ಇದೀವಿ. ಒಂದ್ ಕಡೆ ನಿತ್ಯ ಹರಿದ್ವರ್ಣದ ಕಾಡುಗಳಿದಾವ, ವಿಶಾಲವಾದಂತಹ ಬಯಲುಗಳು, ಸಮುದ್ರಗಳು, ನದಿಗಳು, ಹೀಗೆ ಹಲವಾರು ರೀತಿ ಲಕ್ಷಣಗಳನ್ನ ಒಳಗೊಂಡದ ಯಾವುದು ಭಾರತ ಒಳಗೊಂಡದ. ಸೊ ಹಾಗಾಗಿ ಇವೆಲ್ಲವೂ ನಾವು ಒಂದೇ ಇಡೀ ಭಾರತದಾದ್ಯಂತ ಕಾಣೋದಿಲ್ಲ. ಫಾರ್ ಎಕ್ಸಾಂಪಲ್ ಉಷ್ಣ ಮರುಭೂಮಿ ಇಡೀ ಭಾರತದಾದ್ಯಂತ ಇಲ್ಲ. ಭಾರತದ ತುಂಬೆಲ್ಲ ಮರುಭೂಮಿಗಳೇ ಇದೆ? ಇಲ್ಲ. ಸೊ ಈ ರೀತಿ ಭಾರತ ಬೇರೆ ಬೇರೆ ಭೌಗೋಳಿಕ ಲಕ್ಷಣಗಳನ್ನ ಒಳಗೊಂಡದ. ಅಷ್ಟೇ ಅಲ್ಲದೆ ನಾವು ಬೇರೆ ಬೇರೆ ರೀತಿಯಾದಂತ ವೆರೈಟಿ ಅಥವಾ ವೈವಿಧ್ಯಮಯವಾದಂತಹ ಸಸ್ಯಗಳನ್ನ ಮತ್ತು ಪ್ರಾಣಿಗಳನ್ನ ಕೂಡ ಕಾಣ್ತಾ ಇದೀವಿ. ಇದು ಭೌಗೋಳಿಕ ವೈವಿಧ್ಯತೆ ಅಂತ ಹೇಳ್ತೀವಿ. ಏನಂತ ಹೇಳ್ತಾ ಇದೀವ್ರಿ? ಭೌಗೋಳಿಕ ವೈವಿಧ್ಯತೆ ಅಂತ. ಸೊ ಹೀಗೆ ಭೌಗೋಳಿಕವಾಗಿ ನಮ್ಮ ಭಾರತ ವೈವಿಧ್ಯತೆಯಾಗಿದೆ. ಇದು ಮೊದಲನೇ ಪಾಯಿಂಟ್. ಸೊ ಫಿಸಿಕಲ್ ಡೈವರ್ಸಿಟಿ ಇಸ್ ದ ಫಸ್ಟ್ ಪಾಯಿಂಟ್ ಆಫ್ ದ ಯೂನಿಟಿ ಇನ್ ಡೈವರ್ಸಿಟಿ. ಅಂಡ್ ದೆನ್ ನಾವು ನೆಕ್ಸ್ಟ್ ನೋಡ್ತಾ ಇರೋದು ಅಂತ ಪಾಯಿಂಟ್ಸ್ ಯಾವುದು ಅಂತಂದ್ರೆ ಡೈವರ್ಸಿಟಿಯಲ್ಲಿ ನೆಕ್ಸ್ಟ್ ಬರ್ತಾ ಇರೋದಂತ ಪಾಯಿಂಟ್ಸ್ ರೇಸಿಯಲ್ ಅಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ ಅಂತ ನಾವಲ್ಲಿ ತೆಗೆದುಕೊಳ್ತಾ ಇದೀವಿ. ಸೊ ನೆಕ್ಸ್ಟ್ ಒನ್ ಪಾಯಿಂಟ್ ರೇಸಿಯಲ್ ಅಂಡ್ linguistic diversity. So we saw the racial diversity in India. So it means we saw different race in India. It means different race people lived in ancient period. For example, Dravida and Mongolites and Alpines. So Negroes, so many etc. ಸಾಕಷ್ಟನ್ನ ನಾವಲ್ಲಿ ಏನ್ ಮಾಡ್ಬೋದು ಅಂದ್ರೆ ತೆಗೆದುಕೊಳ್ಬಹುದು ಅಂತ ಹೇಳ್ತಾ ಇದೀವಿ. ಸೊ ಈ ರೀತಿ ಏನಿದೆ ಅಂತಂದ್ರೆ ಇದನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ರೇಸಿಯಲ್ ಡೈವರ್ಸಿಟಿ. ಸೊ ನೋಡ್ರಿ, ಭಾರತದಲ್ಲಿ ಏನಿದೆ ಅಂದ್ರೆ ವಿವಿಧ ಜನಾಂಗಗಳನ್ನ ನಾವಲ್ಲಿ ಕಾಣ್ಬೋದು. ಫಾರ್ ಎಕ್ಸಾಂಪಲ್ ದ್ರಾವಿಡ, ನಿಗ್ರೋ, ಮಂಗೋಲೈನ್, ಅಲ್ಪೈನ್ ಮುಂತಾದ ಒಂದು ಏನಿದೆ ಅಂತಂದ್ರೆ ನಾವು ಜನಾಂಗಗಳನ್ನ ಕಾಣ್ತಾ ಇದೀವಿ. ಸೊ ಇದು ಕೂಡ ಜನಾಂಗೀಯ ವೈವಿಧ್ಯತೆ ಅಂತ ಹೇಳ್ತೀವಿ. ಸೊ ರೇಸಿಯಲ್ ಡೈವರ್ಸಿಟಿ. ಸೊ ಇಟ್ ಮೀನ್ಸ್ in India many different
race people or different racial people lived in India. So, for example, Dravidas and Negroes and Mongolites and Alpines, etc. So, these all races have the different culture or different own culture. So, this way, India has racial diversity also. ಭಾರತ ಏನಾಗಿದೆ ಜನಾಂಗೀಯ ವೈವಿಧ್ಯತೆಯನ್ನು ಕೂಡ ಒಳಗೊಂಡದ. ಯಾಕೆ ಅಂತಂದ್ರೆ ಭಾರತದಲ್ಲಿ ಹಲವಾರು ಜನಾಂಗಗಳು ವಾಸ ಮಾಡ್ತಾ ಇದ್ದಾವೆ. ನಾವು ಸಾಕಷ್ಟು ತೆಗೆದುಕೊಳ್ಬಹುದ್ರಿ. ನೀವು ಜಿಯೋಗ್ರಫಿಯಲ್ಲಿ ಲೆಸನ್ಸ್ ಅಲ್ಲಿ ಕೂಡ ಓದಿದಿರಿ. ಸೊ ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದ ರೇಸಿಯಲ್ ಸಿಸ್ಟಮ್ ಇನ್ ದ ಜಿಯೋಗ್ರಫಿಕಲ್ ಇನ್ ಯುವರ್ ಹೈಸ್ಕೂಲ್ ಡೇಸ್. ಆ ಟೈಮಲ್ಲಿ ನೀವು ಓದಿದಿರಿ, ಕ್ಲಿಯರ್ ಗೊತ್ತಾಗ್ತದ. ಎನಿ ರೇಸ್ ಹ್ಯಾವ್ ದ ಡಿಫ್ರೆಂಟ್ ಫೀಚರ್ಸ್ ಆರ್ ಎವ್ರಿ ರೇಸ್ ಹ್ಯಾವ್ ದ ಡಿಫ್ರೆಂಟ್ ಫೀಚರ್ಸ್. ಬೇರೆ ಬೇರೆ ಲಕ್ಷಣಗಳನ್ನ ಒಳಗೊಂಡಿದ್ದಾವ ಪ್ರತಿಯೊಂದು ಜನಾಂಗಗಳು. ಅಂಡ್ ಎವ್ರಿ ರೇಸ್ ಹ್ಯಾವ್ ದ ಡಿಫ್ರೆಂಟ್ ಕಲ್ಚರ್ ಅಂಡ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಂಡ್ ಡಿಫ್ರೆಂಟ್ ಡ್ರೆಸ್ ಸ್ಟೈಲ್ ಅಂಡ್ ಲೈಫ್ ಸ್ಟೈಲ್. ಸೊ ದಿಸ್ ವೇ in India, many different race lived in India. So that reason India has racial diversity. ಭಾರತ ಏನಾಗ್ಯದ ಒಂದು ಜನಾಂಗೀಯ ವೈವಿಧ್ಯತೆಯನ್ನು ಕೂಡ ಒಳಗೊಂಡದ ಅಂತ ತೆಗೆದುಕೊಳ್ತಾ ಇದೀವಿ. ನೋಡ್ರಿ, ದ್ರಾವಿಡರು ಅವ್ರದೇ ಆದಂತ ಸಂಸ್ಕೃತಿ ಇದೆ. ಆಮೇಲೆ ಮಂಗೋಲಾಯಿಂದ ಆಯ್ತು ಅವ್ರದೇ ಆದಂತ ಸಂಸ್ಕೃತಿ, ಅವ್ರದೇ ಆದಂತ ಭಾಷೆಯನ್ನ ಒಳಗೊಂಡಿದಾವ. ಪ್ರತಿಯೊಂದು ಜನಾಂಗ ಅವ್ರದೇ ಆದಂತ ಒಂದು ಉಡುಗೆ ತೊಡುಗೆ ವಿಧಾನಗಳನ್ನ ಒಳಗೊಂಡಿದಾವ. ಹೀಗೆ ಭಾರತ ಏನಾಗ್ಯದ ಅಂತಂದ್ರೆ ಒಂದು ಜನಾಂಗೀಯ ವೈವಿಧ್ಯತೆಯನ್ನ ಒಳಗೊಂಡದ, ರೇಸಿಯಲ್ ಡೈವರ್ಸಿಟಿಯನ್ನ ಹೊಂದದ. ಸೊ ಇಂಡಿಯಾ ಹ್ಯಾಸ್ ರೇಸಿಯಲ್ ಡೈವರ್ಸಿಟಿ. ಅಂಡ್ ದೆನ್ ವಿ saw about linguistic diversity also in India. We saw linguistic diversity also in India. So in linguistic diversity is also another special feature of Indian history. So Indians are used more than 1600 languages. For example, Hindi, Telugu, Marathi, Kannada, so etc. You know, Indians are used many different languages. How? Totally, Indians have more than 1600 languages. So Indians are used more than 1600 languages. So this way India has linguistic also. ಭಾರತದ ಏನಾಗಿದೆ ಅಂದ್ರೆ ಭಾಷಾ ವೈವಿಧ್ಯತೆಯನ್ನು ಕೂಡ ಒಳಗೊಂಡದ ಅಂತ ಹೇಳ್ತೀವಿ. ಸೊ ಇನ್ ಕರ್ನಾಟಕ ಕಾಮನ್ಲಿ Karnataka people used Kannada, and the same way in Maharashtra. So Marathians used Marathi. So the same way. So English, Hindi, Telugu, Gujarati. So different languages are there in India. So that reason India has linguistic diversity also. So this is also the special features of Indian history. ಇದು ಕೂಡ ಒಂದು ಭಾರತದ ವಿಶಿಷ್ಟ ಲಕ್ಷಣ ಅಂತ ಕೂಡ ಹೇಳ್ಬೋದ್ರಿ. ಯಾಕಂತ ನೋಡ್ರಿ, ಬರೀ ನಾ ಡೈವರ್ಸಿಟಿಯನ್ನ ಮಾತ್ರ ಇಲ್ಲಿ ಪ್ರೂವ್ ಮಾಡ್ತಾ ಇದ್ದೀನಿ ನಿಮ್ಗೆ. ಬೇರೆ ಬೇರೆ ಭಾಷೆಗಳನ್ನ ಒಳಗೊಂಡು ನಾವು ಒಂದೇ ರಾಷ್ಟ್ರದಲ್ಲಿ ಇದೀವಲ್ಲ, ಹಾಗಾಗಿ ಏನು ಅಂತಂದ್ರೆ ಇದೊಂದು ವಿಶಿಷ್ಟತೆ ಅಂತ ಹೇಳ್ತೀವಿ. ಅಂದ್ರೆ ಭಾಷಾ ವೈವಿಧ್ಯತೆ ಅಂತ ನೆಕ್ಸ್ಟ್ ಬರ್ತಾ ಇದೆ. ಅರೆ ಏನಿದು ಭಾಷಾ ವೈವಿಧ್ಯತೆ ಅಂತಂದ್ರೆ, ಭಾರತ ಹಲವು ಭಾಷೆಗಳನ್ನ ಒಳಗೊಂಡದ. ಸುಮಾರು 1600ಕ್ಕಿಂತ ಹೆಚ್ಚು ಭಾಷೆಗಳು ಭಾರತದಲ್ಲಿ ಇದಾವ ಅಂತ ಹೇಳ್ತಾ ಇದೀವಿ. ಸಾಕಷ್ಟು ಎಕ್ಸಾಂಪಲ್ ನಿಮ್ಗೆ ಗೊತ್ತಿರುವಂತ ಭಾಷೆಗಳನ್ನ ಇಲ್ಲಿ ನೀವು ಎಕ್ಸಾಂಪಲ್ ಆಗಿ ಕೊಡಬಹುದು. ಹೀಗೆ ಕನ್ನಡ ಆಗಿರ್ಬೋದು, ಹಿಂದಿ, ಗುಜರಾತಿ, ತೆಲುಗು, ಮರಾಠಿ. ಸೊ ಸಾಕಷ್ಟು ಭಾಷೆಗಳನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಭಾರತದಲ್ಲಿ ನೋಡ್ತಾ ಇದೀವಿ. ಹಾಗಾಗಿ ಭಾರತ ಏನಾಗ್ಯದ ಅಂತಂದ್ರೆ ಸೊ ಏನನ್ನ ಒಳಗೊಂಡದ ರೀ, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಭಾಷಾ ವೈವಿಧ್ಯತೆಯನ್ನು ಕೂಡ ಒಳಗೊಂಡದ. ಹಾಗಾದ್ರೆ ಸೆಕೆಂಡ್ ಪಾಯಿಂಟ್ ಏನಿದೆ ರೀ, ರೇಸಿಯಲ್ ಅಂಡ್ ಲಿಂಗ್ ಡೈವರ್ಸಿಟಿ. ಸೊ ಏನದ ಸೆಕೆಂಡ್ ಒನ್ ಪಾಯಿಂಟ್, ಜನಾಂಗೀಯ ಮತ್ತು ಏನಾಗ್ಯದ ಅಂತಂದ್ರೆ ಭಾಷಾ ವೈವಿಧ್ಯತೆಯನ್ನು ಕೂಡ ಯಾವ್ದು ಒಳಗೊಂಡದ, ಭಾರತ ಒಳಗೊಂಡದ ಅಂತ ಹೇಳ್ತಾ ಇದೀವಿ. ಸೊ ಅರ್ಥ ಆಗ್ತದ ರೀ. ಸೊ ಇನ್ ನೆಕ್ಸ್ಟ್ ಒನ್ ಬರ್ತಾ ಇರುವಂತ ಯಾವುದು ಅಂತಂದ್ರೆ ಡೈವರ್ಸಿಟಿಯನ್ನು ನಾವು ನೋಡೋದಾದ್ರೆ ಸೋಷಿಯಲ್ ಅಂಡ್ ರಿಲಿಜಿಯಸ್ ಡೈವರ್ಸಿಟಿ. ಸೊ ಇಂಡಿಯಾ ಹ್ಯಾಸ್ ಡಿಫ್ರೆಂಟ್ ರಿಲಿಜನ್ಸ್ and caste and different race, so and different social systems. So we saw in India different social systems and different religions and different so etc. So ಈಗ ನಾವು ಏನ್ ಮಾಡ್ತಾ ಇದೀವಿ ಅಂತಂತಂದ್ರೆ ಬೇರೆ ಬೇರೆ ರೀತಿಯಾದಂತ ಒಂದು ಏನಿದೆ ಅಂತಂದ್ರೆ ಒಂದು ನಾವು ಏನ್ ಮಾಡ್ತಾ ಇದೀವಿ, ಸಾಮಾಜಿಕ ಮತ್ತು ಧಾರ್ಮಿಕವಾದಂತ ವೈವಿಧ್ಯತೆಯನ್ನ ಕಾಣ್ತಾ ಇದೀವಿ.
ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ನಿಮ್ಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಭಾರತ ನೋಡ್ರಿ ವಿಭಿನ್ನವಾದಂಥ ಧರ್ಮಗಳನ್ನ ಒಳಗೊಂಡದ, ವಿಭಿನ್ನವಾದಂಥ ಜಾತಿ ಪಂಥ ನಂಬಿಕೆ ಆಮೇಲೆ ಭಾಷೆ ಜನಾಂಗಗಳನ್ನ ಕೂಡ ಏನಾಗ್ಯದ ಒಳಗೊಂಡದ. ಹಾಗಾಗಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸಾಮಾಜಿಕ ವ್ಯವಸ್ಥೆಗಳನ್ನು ಕೂಡ ಒಳಗೊಂಡದ ಅಂತ ಹೇಳ್ತೀವಿ, ಹೌದಾ. ಸೊ ಹಾಗಾಗಿ ಭಾರತ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಏನಾಗಿದೆ ರೀ ವಿವಿಧತೆಯನ್ನ ಒಳಗೊಂಡದ. ಸೊ ಇಟ್ ಮೀನ್ಸ್ ಇಂಡಿಯಾ ಹ್ಯಾಸ್ ಡಿಫ್ರೆಂಟ್ ರಿಲಿಜನ್ಸ್, ಕಾಸ್ಟ್, ಕಲ್ಟ್ಸ್ ಅಂಡ್ ಬಿಲೀಫ್ಸ್, ರೇಸ್ ಅಂಡ್ ಸೋಷಿಯಲ್ ಸಿಸ್ಟಮ್ಸ್ ಆಲ್ಸೋ. ಸೊ ಇಂಡಿಯಾ ಆಲ್ಸೋ ಹ್ಯಾಸ್ variety of food and dress, and India has both family system. So this like patriarchal and matriarchal. So we have both system. We have both family system in India. So and first one patriarchal and matriarchal. So patriarchal means a father lead a family. So and the father take a family response. This system we called patriarchal. And some families lead by mother response also. So this system we called matriarchal family system. So in India both family system are there. This like patriarchal and matriarchal. ಇದು ಕೂಡ ಒಂದು ಏನಂದ್ರೆ ಸಾಮಾಜಿಕವಾದಂಥ ಒಂದು ವೈವಿಧ್ಯತೆ. ಸೊ ದಿಸ್ ಈಸ್ ಸೋಷಿಯಲ್ ಡೈವರ್ಸಿಟಿ. ಇದೊಂದು ಸಾಮಾಜಿಕವಾದಂಥ ವೈವಿಧ್ಯತೆ ಅಂತ ಹೇಳ್ತೀವಿ. ಸೊ ಫಸ್ಟ್ ಒನ್ ರಿಲಿಜಿಯನ್ ಡೈವರ್ಸಿಟಿಯಲ್ಲಿ ಬರಿಬೇಕಾದಂಥ ಪಾಯಿಂಟ್ ಏನು ಅಂದರೆ, ಸೊ ರಿಲಿಜಿಯಸ್ ಡೈವರ್ಸಿಟಿಯನ್ನು ನೀವು ಪ್ರೂವ್ ಮಾಡಬೇಕಾದ್ರೆ ಯು ಕ್ಯಾನ್ ಪ್ರೂವ್ ರಿಲಿಜಿಯನ್ ಡೈವರ್ಸಿಟಿ. ಸೊ ದಟ್ ಟೈಮ್ ಯು ಹ್ಯಾವ್ ರೈಟ್ ಇಂಡಿಯಾ ಹ್ಯಾಸ್ ಡಿಫ್ರೆಂಟ್ ರಿಲಿಜನ್ಸ್, caste, cults, belief, race and social systems. So this way India has religion diversity. And then we move to the word social diversity. Social diversity. So India has also social diversity because India has variety of food system and dress, and India has both family system. So this like patriarchal and matriarchal. And again we saw different social activity or social systems also there in India. So this like monogamy, polygamy and polyandry. So these systems also there in India. Monogamy means has only one partner, or being married to only one partner at a time. So it is called monogamy. ಮೊನೋಗಮಿ ಅಂತಂದ್ರೆ ನಾವು ಏನಂತ ಕರಿತೀವಿ ಅಂದ್ರೆ ಏಕಪತ್ನಿತ್ವ ಅಂತ ಕರಿತಾ ಇದ್ದೀವಿ. ಏಕಪತ್ನಿತ್ವ ಅಂದ್ರೆ ಏನು, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಹಿಳೆ ಅಥವಾ ಒಬ್ಬ ಪುರುಷ ಒಬ್ಬ ಒಂದು ಏನಿದೆ ಅಂತಂದ್ರೆ ತಮ್ಮ ಜೀವನದ ಸಂಗಾತಿಯನ್ನ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಏಕಪತ್ನಿತ್ವ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಾ ಇರೋದೇನ್ರಿ, ಫೊಲೋಗಮಿ. ಸೊ ಫೊಲೋಗಮಿ ಮೀನ್ಸ್ ಹ್ಯಾವಿಂಗ್ ಮೋರ್ ದೆನ್ ಒನ್ ವೈಫ್ ಆರ್ ಒನ್ ವೈಫ್ ಅಂಡ್ ಹಸ್ಬೆಂಡ್. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಫೊಲೋಗಮಿ. ಸೊ ಅಂದ್ರೆ ಬಹುಪತ್ನಿತ್ವ ಅಂತ ಹೇಳ್ತೀವಿ. ಬಹುಪತ್ನಿತ್ವ ಅಂತಂದ್ರೆ ಒಬ್ಬ ವ್ಯಕ್ತಿ ಏನಿದ ಅಂತಂದ್ರೆ, ಸೊ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಏನಿದೆ ಅಂದ್ರೆ ಮಡದಿಯರನ್ನ ಹೊಂದುವಂತ ಒಂದು ವ್ಯವಸ್ಥೆಗೆ ಬಹುಪತ್ನಿತ್ವ ಅಂತ ಕರಿತೀವಿ. ಇನ್ನು ಬಹುಪತಿತ್ವ ಅಂತ ಕೂಡ ಬರ್ತಾ ಇದೆ. ಸೊ ಪೆಲಿಯಾಂಡರಿ. ಸೊ ದಿಸ್ ಪರ್ಸೆಂಟ್ ವೆರಿ ಸೊ ಲೋ ಅಂತ ಹೇಳ್ತೀವಿ. ಬಹಳ ಕಡಿಮೆ ಪರ್ಸೆಂಟೇಜ್ ಅನ್ನು ಒಳಗೊಂಡಂತ ಒಂದು ಸಿಸ್ಟಮ್ ಯಾವುದು ಅಂತ ಅಂದ್ರೆ ಪೆಲಿಯಾಂಡರಿ ಇನ್ ಇಂಡಿಯಾ. A woman has more than one husband. So it's called polyandry system. So this way India's society have the different systems, this like patriarchal and matriarchal, monogamy, polygamy and polyandry. So this way India has social diversity. India has also social diversity. ಈ ರೀತಿ ನಾವು ಏನ್ ಮಾಡ್ತಾ ಇದ್ರಿಂದ ಭಾರತದಲ್ಲಿ ಬೇರೆ ಬೇರೆ ವಿಭಿನ್ನವಾದಂಥ ಪದ್ಧತಿಗಳನ್ನ ಕಾಣ್ತಾ ಇದ್ವಿ. ಒಂದು ಮಾತೃ ಪ್ರಧಾನ ಕುಟುಂಬ ಆಗಿರ್ಬೋದು, ಪಿತೃ ಪ್ರಧಾನ ಕುಟುಂಬ ಆಗಿರ್ಬೋದು, ಏಕಪತ್ನಿತ್ವ, ಬಹುಪತ್ನಿತ್ವ, ನಂತರ ಬಹುಪತಿತ್ವ. ಸೊ ಇವು ಕೂಡ ಏನಾಗಿದಾವ ಅಂತಂದ್ರೆ ಒಂದು ಸಾಮಾಜಿಕವಾಗಿ ಏನಾಗ್ಯದ ಅಂತಂದ್ರೆ ವ್ಯತ್ಯಾಸವನ್ನ ತಿಳಿಸ್ಕೊಡ್ತಾ ಇದ್ದಾವ. ಇದು ಸಾಮಾಜಿಕವಾದಂತ ವೈವಿಧ್ಯತೆ ಅಂತ ಹೇಳ್ತೀವಿ. ಇನ್ನ ಮತ್ತೆ ನಾವು ಧಾರ್ಮಿಕಕ್ಕೆ ಬಂದ್ರೆ, ಧಾರ್ಮಿಕ ವೈವಿಧ್ಯತೆ ಅಥವಾ ರಿಲಿಜಿಯಸ್ ಡೈವರ್ಸಿಟಿ ಅಂತ ತೆಗೆದುಕೊಂಡ್ರೆ, ಸೊ ಆರ್ ಆಲ್ಸೋ ಪ್ರಾಕ್ಟೀಸ್ಡ್ 4 great different religions. We have 4 great different religions. So these are Hinduism
and Jainism, Buddhism and Sikhism. So these all religions, great religions of India. ಇವು ಏನಿದಾವಂದ್ರೆ 4 ಏನು ಶ್ರೇಷ್ಠವಾದಂಥ ಧರ್ಮಗಳಿದಾವಲ್ಲ, ಇವು ಭಾರತದ ಶ್ರೇಷ್ಠವಾದಂಥ ಪ್ರಮುಖ 4 ಧರ್ಮಗಳು ಅಂತ ಕರಿತೀವಿ. So totally we have 4 great religions. We means India. So India is so 4 great religions. So these are Hinduism, Jainism, Buddhism and Sikhism. So these all religions taken birth in India. ಇವು ಭಾರತದಲ್ಲಿ ಉದಯವಾಗಿರುವಂತ ಧರ್ಮಗಳು ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಭಾರತ ಇವೆಷ್ಟು ಧರ್ಮಗಳನ್ನ ಒಳಗೊಂಡದ? ಭಾರತದಲ್ಲಿ ಉದಯವಾಗಿರುವಂತ ಧರ್ಮಗಳು ಅಷ್ಟೇ ಭಾರತದಲ್ಲಿ ಇದಾವ್ರಿ. ಹೌದಾ? ಬರೀ ನಾವು ಭಾರತದಲ್ಲಿ ಹಿಂದೂಗಳನ್ನ, ಜೈನರನ್ನ, ಬುದ್ಧರನ್ನ, ನಂತರ ಏನಿದೆ ಅಂತಂದ್ರೆ ಬೌದ್ಧ ಧರ್ಮದವ್ರನ್ನ ಮತ್ತು ಸಿಖ್ಖರನ್ನ ಮಾತ್ರ ಕಾಣ್ತಾ ಇದೀವಿ. In India only Hinduism and Jainism, Buddhism and Sikhism peoples are lived. No, yes. Different religion peoples also lived in India. More than different religions people also lived in India. For example, Christianity, Islam, Jews, Parsi and subsects religions people also lived in India. Subsects ಅಂದ್ರೆ ಒಳ ಪಂಗಡಗಳು ಅಂತ ಕರಿತೀವಿ. ಪ್ರಮುಖ ಧರ್ಮಗಳು ಅಂತಂದ್ರೆ ಇವು ಹೇಳ್ತೀವಿ ನಾವು. So main important religions like Hinduism, Jainism, Buddhism, Sikhism and Christianity and Islam, Jews, Parsi and subsectors also. Subsectors means Islam. In Islam we saw the 2 sects like Sunni and Shia. Christianity also have the 2 sects, this like Protestant and Catholic. So this way subsects religions people also lived in India. ಭಾರತದಲ್ಲಿ ಈ ರೀತಿ ಬೇರೆ ಬೇರೆ ಒಳಪಂಗಡದ ಜನರು ಕೂಡ ಬದುಕ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಒಂದು ಸಾಮಾಜಿಕವಾಗಿ ಅಂತಂದ್ರೆ ಸಮಾಜದ ವ್ಯವಸ್ಥೆ ಹೇಗಿದೆ ಅವನು ಬರೀರಿ. ಫಸ್ಟ್ ಸೋಷಿಯಲ್ ಡೈವರ್ಸಿಟಿ ಅಂತ ನೀವು ಬರಿಬೇಕಾದಾಗ ಫುಡ್ ಸಿಸ್ಟಮ್ ಅಂಡ್ ಡ್ರೆಸ್ ಸಿಸ್ಟಮ್ ಅಂಡ್ ಫ್ಯಾಮಿಲಿ ಸಿಸ್ಟಮ್ಸ್ ಅಂಡ್ ದೀಸ್ ಆಲ್ ದ ಸೋಷಿಯಲ್ ಡೈವರ್ಸಿಟಿ. And then when you write religion diversity, so that time you have write India has different religions, caste, cults, belief, race and social systems also. This like India has 4 great different religions. So avunu yavu annadu barri, this like Hinduism, Jainism, Buddhism and Sikhism. So these all religions taken birth in India, and other religions of the world such as Christianity, Islam, Jews, Persia and subsects peoples also, or subsects religion people also lived in India. So India has religion diversity also. ಇಷ್ಟು ಪಾಯಿಂಟ್ಸ್ ಅನ್ನ ಬರೋಣ ಕಂಪ್ಲೀಟ್ ಆಗಿ ಮಾರ್ಕ್ಸ್ ನಿಮಗೆ ಸಿಗ್ತದ. ಫಸ್ಟ್ ನೀವು ಬರಬೇಕಾದಾಗ ಏನಿದೆ ಅಂದ್ರೆ ಸಾಮಾಜಿಕ ವೈವಿಧ್ಯತೆ ಬರೀರಿ. ಸಾಮಾಜಿಕ ವೈವಿಧ್ಯತೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸಮಾಜದ ವ್ಯವಸ್ಥೆ ಹೇಗಿದೆ, ಸಮಾಜದಲ್ಲಿ ವಿಭಿನ್ನವಾದಂತಹ ಆಹಾರ, ಉಡುಗೆ ತೊಡುಗೆ ಒಳಗೊಂಡದ, ಸಮಾಜದಲ್ಲಿ ಒಂದು ಕುಟುಂಬದ ವ್ಯವಸ್ಥೆಯನ್ನ ಕಾಣ್ತಾ ಇದೀವಿ. ಒಂದು ಪಿತೃಪ್ರಧಾನ ಕುಟುಂಬ, ಮಾತೃಪ್ರಧಾನ ಕುಟುಂಬ, ಅದಷ್ಟಲ್ಲದೆ ಏಕಪತ್ನಿತ್ವ, ಬಹುಪತಿತ್ವ ಪದ್ಧತಿಗಳನ್ನ ಕಾಣ್ತಾ ಇದೀವಿ. ಇದು ಸಾಮಾಜಿಕ ವೈವಿಧ್ಯತೆ. ಇನ್ ಧಾರ್ಮಿಕ ವೈವಿಧ್ಯತೆ ಅಂದ್ರೆ ಭಾರತ ಪ್ರಮುಖವಾಗಿ 4 ಧರ್ಮಗಳನ್ನ ಒಳಗೊಂಡದ. ಹಿಂದೂ, ಜೈನ, ಬುದ್ಧ, ಸಿಖ್ ಅನ್ನುವಂಥದ್ದು. ಇವು 4 ಧರ್ಮಗಳು ಏನಾಗಿದಾವ ಅಂತಂದ್ರೆ ಭಾರತದಲ್ಲಿ ಜನಿಸಿದಾವ. ಇದ್ರ ಮೇಲೆ 2 ಮಾರ್ಕ್ಸ್ ಕ್ವಶನ್ ಬರ್ತದ್ರಿ. ಭಾರತದಲ್ಲಿ ಉದಯಿಸಿರುವಂತ ಯಾವ್ದಾದ್ರು 2 ಧರ್ಮಗಳನ್ನ ಹೆಸರಿಸಿ ಅಂತ. ಅವಾಗ ನೀವು ಭಾರತದಲ್ಲೇ ಉದಯವಾಗಿರುವಂತ ಧರ್ಮಗಳನ್ನ ಬರಿಬೇಕು. ಕ್ರಿಸ್ತರು, ಇಸ್ಲಾಂರು, ಜ್ಯೂಸು, ಪರ್ಸಿಯನ್ಸು ಭಾರತದಲ್ಲಿ ಇದಾರ್ರಿ. ಬಟ್ ಅವ್ರು ಏನಾಗಿಲ್ಲ ಅಂತಂದ್ರೆ ಆ ಧರ್ಮಗಳು ಭಾರತದಲ್ಲಿ ಉದಯ ಆಗಿಲ್ಲ, ಬೇರೆ ರಾಷ್ಟ್ರದಲ್ಲಿ ಹುಟ್ಕೊಂಡು ಭಾರತಕ್ಕೆ ಬಂದಿದೆ. ಭಾರತದಲ್ಲಿ ಉದಯ ಆಗಿದ್ದು ಯಾವುದು ಅಂತಂದ್ರೆ ಹಿಂದೂಸಮ್, ಜೈನಿಸಮ್, ಬುದ್ಧಿಸಮ್, ಸಿಖಿಸಮ್. ಸೊ ಈ ರೀತಿ ನೀವಲ್ಲಿ ಬರೀಬಹುದು. ಸೊ ಹೀಗೇನಿದೆ ಅಂದ್ರೆ ಅವಾಗ ಧಾರ್ಮಿಕವಾದಂತ ಒಂದು ವೈವಿಧ್ಯತೆಯನ್ನ ನೀವಲ್ಲಿ ಬರೀಬಹುದು. ಅರ್ಥ ಆಗದರಿ? ಸೊ ನೆಕ್ಸ್ಟ್ ಪಾಯಿಂಟ್, ಡೈವರ್ಸಿಟಿಯಲ್ಲಿ ನಾವು ಕಾಣ್ತಾ ಇರೋದಂದ್ರೆ ಎಕನಾಮಿಕ್ ಡೈವರ್ಸಿಟಿ ಆಲ್ಸೋ, ಬಿಕಾಸ್ we find economic inequality in India. For example, so India has different natural resource, but these natural resource are distributed inequally. So
On one hand we find very rich people and one on the other hand very poor people also. ಟೋಟಲಿ ನೀವು ಸ್ವಲ್ಪ ಥಿಂಕ್ ಮಾಡ್ಕೊಂಡು ನೋಡ್ರಿ. ಭಾರತ ಸಂಪದ್ಭರಿತವಾದಂಥ ರಾಷ್ಟ್ರ ಅಂತ ಕರಿತೀವಿ. ಹಲವಾರು ನೈಸರ್ಗಿಕ ಸಂಪನ್ಮೂಲಗಳನ್ನ ಒಳಗೊಂಡಂತ ರಾಷ್ಟ್ರ ಅಂತ ಕರಿತಾ ಇದೀವಿ. India has whose wealth and nature. India has different natural resource also, but these all natural resource distributed unequally. ಸೊ ಏನಾಗಿದೆ ಅಂತಂದ್ರೆ ಭಾರತದಾದ್ಯಂತ ಇವು ಸಮಾನವಾಗಿ ಹಂಚಿಕೆ ಆಗಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸತು ಆಗ್ಲಿ, ಚಿನ್ನ ಆಗ್ಲಿ, ಆಮೇಲೆ ಬೆಳ್ಳಿ ಆಗ್ಲಿ ಒಂದೇ ರೀತಿಯಾಗಿ ಎಲ್ಲ ಪ್ರದೇಶಗಳಲ್ಲಿ ಸಿಗ್ತಾ ಇದೆ. ಒಂದು ಭೂಮಿಯನ್ನು ಆಗಿದ್ರೆ ನಮಗೆ ಪೆಟ್ರೋಲ್ ಸಿಗ್ತದ, ಒಂದ್ ಕಡೆ ನಾವು ಆಗಿದ್ರೆ ನೀರ್ ಸಿಗ್ತಾ ಇದೆ, ಒಂದ್ ಕಡೆ ನಮ್ಗೆ ಕಲ್ಲಿದ್ದಲು ಸಿಗ್ತದ, ಒಂದ್ ಕಡೆ ನಾವು ಹೋದ್ವಿ ಅಂತಂದ್ರೆ ಚಿನ್ನ ಸಿಗ್ತದ, ಒಂದ್ ಕಡೆ ಬೆಳ್ಳಿ ಸಿಗ್ತದ. ಈ ರೀತಿ ಏನಾಗ್ಯದ ಅಂತಂದ್ರೆ ನ್ಯಾಚುರಲ್ ರಿಸೋರ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ಇಕ್ವಾಲಿಟಿ. ಸೊ ಇನ್ಇಕ್ವಾಲಿ ಆಗಿ ಏನಾಗ್ಯದ ಅಂತ ನಾವು ಅಸಮಾನವಾಗಿ ಹಂಚಿಕೆ ಆಗಿದಾವ. ಇದರಿಂದ ಏನಾಗ್ತದ ರೀ, ಎಲ್ಲಿ ಹೆಚ್ಚು ಸಂಪನ್ಮೂಲ ಸಿಗ್ತಾವ ಆ ಪ್ರದೇಶದಲ್ಲಿ ಹೆಚ್ಚು ಶ್ರೀಮಂತರನ್ನ ಕಾಣ್ತೀವಿ. ಆ ಪ್ರದೇಶಗಳು ಶ್ರೀಮಂತ ಭರಿತವಾದಂತ ಪ್ರದೇಶ ಅನ್ಕೊಳ್ತಾವ. ಎಲ್ಲಿ ನ್ಯಾಚುರಲ್ ರಿಸೋರ್ಸ್ ಸಿಗೋದಿಲ್ಲ ಅವು ಏನಾಗಿದಾವ ಅಂತಂದ್ರೆ ಬಡತನದ ಪ್ರದೇಶಗಳು ಅನ್ಸ್ಕೊಳ್ತಾವ. ಹೀಗಾಗಿ ಎಕನಾಮಿಕ್ ಡೈವರ್ಸಿಟಿ ಅಥವಾ ಆರ್ಥಿಕವಾದಂತ ವೈವಿಧ್ಯತೆಯನ್ನು ಕೂಡ ನಾವು ಕಾಣ್ತೀವಿ. ಅಷ್ಟೇ ಅಲ್ಲದೆ one side we find very rich people in the India one side, and another side we find very poor people also. ಎಲ್ರು ಕೂಡ ಏನಿದ್ದಾರೆ ಅಂತಂದ್ರೆ ಆಲ್ ಆರ್ ಇಂಡಿಯನ್ಸ್ ರಿಚ್ ಆರ್ ಪುವರ್? ಸೊ ನೋ. ಸೊ ವಿ ಸಾ different status or different status and prestige have Indians. Different people ಏನಾಗಿದ್ದಾರೆ, different people have different prestige and status in the society. So this way in India we find very rich people and one side, and on the other side we find very poor. ಸೊ ಈ ರೀತಿ ಏನಾಗ್ತದ ಅಂದ್ರೆ ಒಂದ್ ಕಡೆ ಏನಾಗ್ತದ ಅಂತಂದ್ರೆ ಭಾರತದಲ್ಲಿ ಅತಿ ಶ್ರೀಮಂತರು ವಾಸ ಮಾಡ್ತಾ ಇರೋದನ್ನ ಕಾಣ್ತೀವಿ, ಇನ್ನೊಂದ್ ಕಡೆ ಬಡವರನ್ನ ಕೂಡ ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ಇದು ಆರ್ಥಿಕವಾದಂತ ಸಮಾನ ಆಯ್ತಾ? ಇಲ್ಲ, ಎಕನಾಮಿಕ್ ಡೈವರ್ಸಿಟಿ ಅಂತ ಇದಕ್ಕೆ ಕರಿತಾ ಇದೀವಿ. ಸೊ ಇನ್ನು ನಾವು ಎಕನಾಮಿಕ್ ಡೈವರ್ಸಿಟಿಯನ್ನು ನೋಡೋದಾದ್ರೆ ಹಲವು ಪ್ರದೇಶಗಳು ಏನಾಗ್ತಾವ ಅಂದ್ರೆ ಹೆಚ್ಚು ಅಭಿವೃದ್ಧಿಯನ್ನ ಹೊಂದಿರ್ತಾವ, ಕೆಲವು ಪ್ರದೇಶಗಳು ಅನಭಿವೃದ್ಧಿಯಲ್ಲೇ ಇರ್ತಾವ. ಫಾರ್ ಎಕ್ಸಾಂಪಲ್ ನೋಡೋದಾಯ್ತಂದ್ರೆ ಅತಿಯಾದಂತ ಸಿಟಿ ಅಥವಾ ಪಟ್ಟಣ ಏನಾಗ್ತಾವ ಅಂತಾನೆ ಹೆಚ್ಚು ಅಭಿವೃದ್ಧಿಯನ್ನ ಹೊಂದಿರ್ತಾವ, ಬಟ್ ಗ್ರಾಮಗಳು ಯಾವುದೇ ಅಭಿವೃದ್ಧಿಯನ್ನ ಒಳಗೊಂಡಿದ್ದಿಲ್ಲ. ಸೊ ದ ಸೇಮ್ ವೇ ಸಮ್ ಪ್ಲೇಸಸ್ ಡೆವಲಪ್ಡ್ ಅಂಡ್ ಸಮ್ ಪ್ಲೇಸಸ್ ಆರ್ ನಾಟ್ ಡೆವಲಪ್ಡ್, ಫಾರ್ ಎಕ್ಸಾಂಪಲ್ ಆರ್ ಅಂಡರ್ ಡೆವಲಪ್ಡ್. ಫಾರ್ ಎಕ್ಸಾಂಪಲ್ in India many cities highly developed, for example Bombay, Pune, Bangalore, Delhi, this like and etc. So these all cities very highly developed, but rural areas not developed. So many rural areas are underdeveloped. So compare any city, ಯಾವ್ದಾದ್ರು ಒಂದು ಸಿಟಿಯನ್ನ ಕಂಪೇರ್ ಮಾಡಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಗೋಕಾಕ್, ಯು ಕಂಪೇರ್ ದ ಗೋಕಾಕ್ ಟು ಬೆಂಗಳೂರು ಮತ್ತು ಗೋಕಾಕ್ನ ಕಂಪೇರ್ ಮಾಡ್ರಿ, ಒಂದೇ ರೀತಿ ಇದೆ? ಬೆಂಗಳೂರಷ್ಟು ಗೋಕಾಕ್ ಅಭಿವೃದ್ಧಿಯನ್ನ ಹೊಂದದ? ಸೊ ಇಲ್ಲ. ಇನ್ನು ಯಾವುದೇ ಹಳ್ಳಿಗಳನ್ನು ಕೂಡ ನೀವು ಅಲ್ಲಿ ತೆಗೆದುಕೊಳ್ಬಹುದು. ಸೊ ಈ ರೀತಿ ಏನಿದೆ ಅಂತಂದ್ರೆ ಆರ್ಥಿಕವಾಗಿಯೂ ವೈವಿಧ್ಯತೆಯನ್ನು ನಾವು ಅಲ್ಲಿ ತೆಗೆದುಕೊಂಡಿದ್ದೀವಿ. ಸೊ ಹಾಗಾದ್ರೆ ಒಟ್ಟಾಗಿ ನಾವು ಎಷ್ಟು ಡೈವರ್ಸಿಟಿಯನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ, ಸೊ in Indian history has 4 diversity, 4 ಏನಿದಾನ 4 ವೈವಿಧ್ಯತೆ ಪಾಯಿಂಟ್ಸ್ ಗಳನ್ನ ನಾವು ಅಲ್ಲಿ ಕಾಣ್ತಾ ಇದೀವಿ. ಸೊ among the all diversity Indians are lived in one country, it is the unity. ಈ ಎಲ್ಲಾ ಡಿಫ್ರೆನ್ಸ್ ಮಧ್ಯೆ ಭಾರತೀಯರು ಏನು ಬದುಕ್ತಾ ಇದಾರಲ್ಲ ಅದೇ ಯುನಿಟಿ ಅಂತ ಹೇಳ್ತೀವಿ, ಅದೇ ಏಕತೆ ಅಂತ ಹೇಳ್ತಾ ಇದೀವಿ. ಸೊ ನೋಡ್ರಿ, ಡೈವರ್ಸಿಟಿ ಅಲ್ಲಿ ಫಸ್ಟ್ ಬರ್ತಾ ಇರೋದು ಫಿಸಿಕಲ್ ಡೈವರ್ಸಿಟಿ ಅಂಡ್ ರೇಸಿಯಲ್ ಅಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಅಂಡ್ ಸೋಷಿಯಲ್ ಅಂಡ್ ರಿಲಿಜಿಯಸ್ ಡೈವರ್ಸಿಟಿ, ಎಕನಾಮಿಕ್ ಡೈವರ್ಸಿಟಿ. ಇವೆಲ್ಲವೂ ಕೂಡ ಏನು ಅಂದ್ರೆ ಡೈವರ್ಸಿಟಿ ಆಗಿದ್ದು ಅಥವಾ ವೈವಿಧ್ಯತೆಯನ್ನು ಹೊಂದಂತ ಪಾಯಿಂಟ್ಸ್. ಹೇಗೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸಿದ್ನಿ. ಅರ ವೈವಿಧ್ಯತೆ ಭಾರತ ಒಳಗೊಂಡದ ಅಂದ್ರೆ ಒಂದು ಭೌಗೋಳಿಕ ವೈವಿಧ್ಯತೆಯನ್ನು ಒಳಗೊಂಡದ, ಇನ್ನೊಂದು ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆಯನ್ನು ಒಳಗೊಂಡದ, ಇನ್ನೊಂದು ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆಯನ್ನು ಒಳಗೊಂಡದ, ಮತ್ತೊಂದು ಏನಿದೆ ಅಂತಂದ್ರೆ ಆರ್ಥಿಕ ವೈವಿಧ್ಯತೆಯನ್ನ ಒಳಗೊಂಡದ. ಹೌದಾ? ಸೊ ಈ ರೀತಿ ನಾವೇನ್ ಮಾಡ್ತಾ ಇದೀವಿ ಅಂತ ವೈವಿಧ್ಯತೆಯನ್ನ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಕಾಣ್ತಾ ಇದೀವಿ. ಸೊ ಹಾಗಾದ್ರೆ ಭಾರತ ಯಾವ ರೀತಿ ವೈವಿಧ್ಯತೆಯನ್ನ ಒಳಗೊಂಡದ ಅಂತ ನಿಮ್ಗೆ ಅರ್ಥ ಆಗ್ಯದ? ಆರ್ ಯು ಅಂಡರ್ಸ್ಟುಡ್ ಡೈವರ್ಸಿಟಿ ಆಫ್ ಇಂಡಿಯಾ? ಆರ್ ಇಫ್ ಯು ಆರ್ ಅಬೌಟ್ ದ ಡೈವರ್ಸಿಟಿ ಆಫ್ ಇಂಡಿಯಾ,
ಭಾರತ ಯಾವ ರೀತಿ ವೈವಿಧ್ಯತೆಯನ್ನು ಒಳಗೊಂಡದ ಅನ್ನೋದಕ್ಕೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ? ಓಕೆ, ಬಹಳ ಈಸಿ ಇದೆ ರೀ. ಸೊ ಏನ್ ಮಾಡ್ರಿ ಅಂತಂದ್ರೆ ಈಸಿಯಾಗಿ ನೀವನ್ನ ಸ್ಟಡಿ ಮಾಡ್ಬೋದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಾವ್ ಏನ್ ಹೋಗೋಣ ಅಂತಂದ್ರೆ ಯುನಿಟಿ, ಏಕತೆ ಹೇಗಿದೆ ನೋಡ್ರಿ. ಇಲ್ಲಿ ಸ್ವಲ್ಪ ಸಿಂಪಲ್, ಬಹಳ ಈಸಿಯಾಗಿ ಡೈವರ್ಸಿಟಿಯನ್ನ ಅರ್ಥ ಮಾಡ್ಕೊಂಡ್ರಿ, ವೈವಿಧ್ಯತೆಯನ್ನ ಅರ್ಥ ಮಾಡ್ಕೊಂಡ್ರಿ. ಯಾಕಂದ್ರೆ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ ನಮ್ಗೆ, ಯಾವುದು ವೈವಿಧ್ಯತೆ ಇರೋದು. ಒಂದ್ ಕಡೆ ಶ್ರೀಮಂತರು ಇರೋದು, ಒಂದ್ ಕಡೆ ಬಡವರು ಇರೋದು, ಒಂದ್ ಕಡೆ ಹಿಮಾಲಯ ಪ್ರದೇಶಗಳು ಇರೋದು, ಒಂದ್ ಕಡೆ ಮರುಭೂಮಿ ಇರೋದು ಕಣ್ಣಿಗೆ ಕಾಣಿಸ್ತದ. ಹಾಗಾಗಿ ಡೈವರ್ಸಿಟಿಯನ್ನು ಈಸಿಯಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಪ್ರೂವ್ ಮಾಡಿದ್ವಿ. ಸೊ ವಿ ಕ್ಯಾನ್ ಪ್ರೂವ್ ಡೈವರ್ಸಿಟಿ ಆಫ್ ಇಂಡಿಯಾ ಈಸಿಲಿ ಬಿಕಾಸ್ ವಿ ಸಾ ಡೈರೆಕ್ಟ್ಲಿ. ಅವುಗಳನ್ನ ನಾವ್ ಏನ್ ಮಾಡ್ತೇವೆ ಅಂದ್ರೆ ವಿ ಹ್ಯಾವ್ ಸೀನ್ ಡೈರೆಕ್ಟ್ಲಿ, ನಾವು ಅವುಗಳನ್ನ ಡೈರೆಕ್ಟ್ ಆಗಿ ನೋಡ್ತಾ ಇದೀವಿ. ಬಟ್ ಯೂನಿಟಿಯನ್ನ ಪ್ರೂವ್ ಮಾಡ್ಬೇಕಾದ್ರೆ ಯು ಕ್ಯಾನ್ ಅಸ್ಯೂಮ್ ದೀಸ್ ಆಲ್ ಪಾಯಿಂಟ್ಸ್. ಅವುಗಳನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಕಲ್ಪನೆ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಅನ್ನೋದನ್ನ ನಾವ್ ಅಲ್ಲಿ ಏನ್ ಮಾಡೋದಂದ್ರೆ ಗೊತ್ತಾಗ್ತದೆ. ಒನ್ ಬೈ ಒನ್ ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ. ಸ್ವಲ್ಪ ಏನ್ ಮಾಡ್ರಿ ಅಂತಂದ್ರೆ ಕ್ಲಿಯರ್ ಆಗಿ ಸ್ವಲ್ಪ ಏನ್ ಮಾಡ್ರಿ ಕೇಳ್ರಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ನಾ ಅಂತಂದ್ರೆ ಡೈವರ್ಸಿಟೀಸ್ ಅನ್ನ ನೋಡಿದ್ವಿ. ಸೊ ನೆಕ್ಸ್ಟ್ ಬರ್ತಾ ಇರೋದು ಯೂನಿಟ್ 1, ಜಿಯೋಗ್ರಫಿಕಲ್ ಯೂನಿಟಿ. ಸೊ ಆಲ್ರೆಡಿ we have studied about geographical diversity. Now we about geographical unity. ನಾವು ಇವಾಗ ಏನು ಅಭ್ಯಾಸ ಮಾಡ್ತಾ ಇದ್ದೀವಿ ಜಿಯೋಗ್ರಫಿಕಲ್ ಯೂನಿಟಿ ಹೇಗಿದೆ ಅಂತ. ಸೊ ಒಂದ್ ಕ್ವಶನ್ ನಾ ಇಲ್ಲಿ ನಿಮ್ಗೆ ಕೊಳ್ತಾ ಇದ್ದೀನಿ. ಭಾರತದ ವಿಸ್ತೀರ್ಣದ ಬಗ್ಗೆ ನಾ ಫಸ್ಟ್ ಕ್ಲಾಸ್ ಇದೆ, ಸೆಕೆಂಡ್ ಡೇ ಸ್ಟಾರ್ಟ್ ಮಾಡ್ಬೇಕಾದ. ಸೊ ವಾಟ್ ವಾಸ್ ದ ಎಕ್ಸ್ಟೆಂಟ್ ಆಫ್ ಇಂಡಿಯಾ? ಎನಿಬಡಿ ಟೆಲ್ ಮಿ ವಾಟ್ ಎಕ್ಸ್ಟೆಂಟ್ ಆಫ್ ಇಂಡಿಯಾ? ಭಾರತ ಎಷ್ಟು ವಿಸ್ತೀರ್ಣತೆಯನ್ನ ಒಳಗೊಂಡದ? North side south side snowy mountains. ಓಕೆ, ಸ್ವಲ್ಪ ಇಂಡಿಯಾದ ಬಗ್ಗೆ ಯಾವ್ದೇ ಫೀಚರ್ಸ್ ಗಳನ್ನ ಕೇಳ್ಬೇಕಾದಾಗ ಮ್ಯಾಪ್ ಸ್ವಲ್ಪ ನೆನ್ಪು ಮಾಡ್ಕೊಳ್ರಿ, ಡೈರೆಕ್ಷನ್ ಕಟ್ ಹೇಳ್ರಿ, ಅಲ್ಲೇ ಮಿಸ್ಟೇಕ್ ಮಾಡ್ತೀರಿ. ಡೋಂಟ್ ಮಿಸ್ಟೇಕ್ ಡೈರೆಕ್ಷನ್ಸ್ ಅನ್ನ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೌತ್ ಸೈಡ್ ಸ್ನೋವಿ ಮೌಂಟೇನ್ಸ್ ಆರ್ ಯು ಸೀನ್? ನೋಡಿದಿರಿ ನೀವು? ಹೂ ಟೋಲ್ಡ್ ಮೀ? ಯಾರು ಹೇಳಿದ್ರು ಅದನ್ನ? ರಶ್ಮಿಯಾ? No ma'am. ಓಕೆ, ಡೈರೆಕ್ಷನ್ ಕರೆಕ್ಟ್ ಹೇಳ್ರಿ. ನಾರ್ತ್ ಸೈಡ್ ಸ್ನೋವಿ ಮೌಂಟೇನ್ಸ್ ಅಂಡ್ ಸೌತ್ ಸೈಡ್ ಓಷನ್ಸ್. ಸೊ ಅದೇ ದೀಸ್ ಏರಿಯಾ ಆರ್ ದೀಸ್ ಏರಿಯಾ ವಿ ಕಾಲ್ಡ್ ಹ್ಯಾಸ್ ಇಂಡಿಯಾ. ಇದನ್ನ ನಾವ್ ಏನಂತೀವಿ ಅಂದ್ರೆ ಭಾರತ ಅಂತ ಕರಿತೀವಿ. ಸ್ವಲ್ಪ ಕಲ್ಪನೆ ಮಾಡ್ಕೊಡ್ರಿ. ಒಂದ್ ಕಡೆ ಏನಿದೆ ಅಂದ್ರೆ ಹಿಮಾಲಯ ಮೌಂಟೇನ್ಗಳಿದಾವ, ಇನ್ನೊಂದ್ ಕಡೆ ಓಷನ್ಸ್ ಇದೆ, ಸಮುದ್ರಗಳಿದಾವ, ಮಧ್ಯದಲ್ಲಿ ಇರೋದೇ ಭಾರತ. ಹಾಗಾದ್ರೆ ಮಧ್ಯದಲ್ಲಿ ಇರುವಂತಹ ಭಾರತವನ್ನ ಇವೆರಡೂ ಲಕ್ಷಣಗಳು ಏನ್ ಅಂದ್ರೆ ಒಂದು ಗೂಡಿಸಿದ್ವು ಅಂತ ಹೇಳ್ತಾ ಇದೀವಿ. ಸೊ ಹಾಗಾದ್ರೆ ನೋಡ್ರಿ, ಇಷ್ಟು ನಾವು ಭಾರತ ಅಂತಂದ್ರೆ ಸ್ನೋವಿ ಮೌಂಟೇನ್ಸ್ ಅಂದ್ರೆ ಹಿಮಾಲಯ ಪರ್ವತದ ಆ ಕಡೆ ಒಂದು ರಾಷ್ಟ್ರ ಇದೆ, ಅಂದ್ರೆ ಭಾರತದ ಉತ್ತರ ದಿಕ್ಕಿಗೆ ಒಂದು ರಾಷ್ಟ್ರ ಬರ್ತದ, ಭಾರತದ ದಕ್ಷಿಣ ದಿಕ್ಕಿಗೆ ಒಂದು ರಾಷ್ಟ್ರ ಬರ್ತದ. ಹಾಗಾದ್ರೆ ಹಿಮಾಲಯ ಪರ್ವತಗಳು ಮತ್ತು ಸಮುದ್ರಗಳು ಭಾರತವನ್ನ ಬೇರೆ ರಾಷ್ಟ್ರದಿಂದ ಪ್ರತ್ಯೇಕಗೊಳಿಸಿ ಒಂದು ರಾಷ್ಟ್ರವನ್ನಾಗಿ ಮಾಡಿದಾವ. ಅರ್ಥ ಆಗ್ತದ್ರಿ? ಹಾಗಾಗಿ ಇದನ್ನ ನಾವು ಜಿಯೋಗ್ರಾಫಿಕಲ್ ಯೂನಿಟಿ ಅಂತ ಕರಿತೀವಿ. So it means geographical unity means north side we have seen snowy mountains and south side oceans. So these are snowy mountains and oceans are separate from other country the India and made geographical unity. ಭಾರತದ ಸ್ನೋವಿ ಮೌಂಟೇನ್ಸ್ ಅಂಡ್ ಇನ್ ದ ಬಿಟ್ವೀನ್ ಸ್ನೋವಿ ಮೌಂಟೇನ್ಸ್ ಅಂಡ್ ಓಷನ್ಸ್ ಏರಿಯಾಸ್ ಕಾಲ್ಡ್ ಹ್ಯಾಸ್ ದ ಇಂಡಿಯಾ. ಸೊ ಇಟ್ ಮೀನ್ಸ್ ಸ್ನೋವಿ ಮೌಂಟೇನ್ಸ್ ಅಂಡ್ ಓಷನ್ಸ್ ದೀಸ್ ಆರ್ ಸಪ್ರೇಟ್ ಫ್ರಮ್ ಅದರ್ ಕಂಟ್ರೀಸ್ ದ ಇಂಡಿಯಾ. ದ ಭಾರತವನ್ನು ನಾವು ಏನ್ ಮಾಡಿದಾವ ಸಪ್ರೇಟ್ ಮಾಡಿದಾವ. ಸಪ್ರೇಟ್ ಮಾಡ್ಲಿಲ್ಲ ಅಷ್ಟೇ ನಾವು ಭಾರತ ಅನ್ಕೊಳ್ಳಿಲ್ಲ ಅಂತಾನೆ ನೀವು ಭಾರತನ ನಾವು ಅಳತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಯು ಕ್ಯಾನ್ ಮೇಜರ್ ದ ಇಂಡಿಯಾಸ್ ಏರಿಯಾಸ್ ಆರ್ ಇಂಡಿಯಾಸ್ ಎಕ್ಸ್ಟೆಂಟ್, ಎಷ್ಟು ವಿಸ್ತೀರ್ಣತೆಯನ್ನ ಹೊಂದದ ಅಂತ ನಾವು ಅಳತೆ ಮಾಡ್ಲಿಕ್ಕೆ ಸಾಧ್ಯ ಐತ್ರಿ? ಹಾಗಾತಂದ್ರೆ ಭಾರತ ಅಂದ್ರೆ ಏನು ಅಂದ್ರೆ ಜಿಯೋಗ್ರಫಿಕಲಿ ಹೌದು ಒಪ್ಕೊಳ್ಳೋಣ, ಭಾರತದಲ್ಲಿ ಓಷನ್ಸ್ ಇದೆ, ರಿವರ್ಸ್ ಇದೆ, ಸ್ನೋವಿ ಮೌಂಟೇನ್ಸ್ ಇದೆ, ಸಾಕಷ್ಟು ಇದಾವ. ಬಟ್ ಅವು ಏನಿದೆ ಅಂದ್ರೆ ಡಿಫ್ರೆಂಟ್ ಫೀಚರ್ಸ್ ಆಫ್ ಇಂಡಿಯಾ. ಬಟ್ ದೀಸ್ ಫೀಚರ್ಸ್ create or made geographical unity also because all geographical features separate the India from other countries. So that reason, so geographical unity also one of the feature of Indian history. ಇದು ಕೂಡ ಒಂದು ಏನಿದೆ ಅಂತಂದ್ರೆ ಏಕತೆಯ ಒಂದು ಲಕ್ಷಣ ಅಂತ ಕೂಡ ನಾವಲ್ಲಿ ಹೇಳ್ಬೋದು. ಸ್ವಲ್ಪ ಅರ್ಥ ಆಗತ್ತದ ರೀ?
ಲಕ್ಕಪ್ಪ, ನೇತ್ರಾವತಿ, ಪ್ರೀತಿ, Yes, ma'am. ಓಕೆ. ಅಂದ್ರೆ ಕ್ಲಿಯರ್ ಆಯ್ತಾ ನಿಮ್ಗೆ? ಸ್ವಲ್ಪ ಅರ್ಜಿ ಮಾಡ್ಕೊಂಡು ಕೇಳಿದ್ರೆ ಗೊತ್ತಾಗ್ತದ. ಅಂದ್ರೆ ಭಾರತ ಅನ್ನೋದು ಒಂದೇ ರಾಷ್ಟ್ರ ಹೌದಿಲ್ರಿ? ಇಂಡಿಯಾ ಇಸ್ ದ ಒನ್ ಕಂಟ್ರಿ. ಎಸ್ ಆರ್ ನೋ? Yes, ma'am. ಹಾಗಾಗಿ ಇಂಡಿಯಾ ಒಂದ್ ಕಂಟ್ರಿ ಮಾಡ್ಲಿಕ್ಕೆ ಕಾರಣ ಯಾವಾಗಿದಾವ್ರಿ? ಒಂದ್ ಸೈಡ್ ಹಿಮಾಲಯ ಪರ್ವತಗಳು, ಇನ್ನೊಂದ್ ಸೈಡ್ ಸಮುದ್ರಗಳು. ಅದ್ರ ಮಧ್ಯೆ ಇರೋದು ಒಂದು ಭಾರತ ಅಂತ ಹೇಳ್ತೀವಿ. ಆದ್ರೆ ಜಿಯೋಗ್ರಾಫಿಕಲ್ ಯೂನಿಟಿ ಅಲ್ಲಿ ಬಂತ್ರಿ. ಸೊ ನೈಸರ್ಗಿಕವಾದಂತ ಭೌಗೋಳಿಕವಾದಂತ ಏಕತೆಯನ್ನ ಕಾಣ್ತೀವಿ ನಾವಲ್ಲಿ. ಯಾಕಂದ್ರೆ ಬೇರೆ ರಾಷ್ಟ್ರಗಳಿಂದ ಭಾರತವನ್ನ ಪ್ರತ್ಯೇಕ ಮಾಡಿ ಒಂದೇ ಒಂದು ರಾಷ್ಟ್ರವನ್ನಾಗಿ ಅವು ಸೃಷ್ಟಿಸಿದಾವ. ಯಾವುವು? ಸ್ನೋವಿ ಮೌಂಟೇನ್ಸ್ ಅಂಡ್ oceans, south oceans created a one country. It is country called as the India. So that reason snowy mountains and south oceans separate the India from other countries and made geographical unity. ಸೊ ಹೀಗೆ ಭಾರತವನ್ನ ಪ್ರತ್ಯೇಕಗೊಳಿಸಿ, ಬೇರೆ ರಾಷ್ಟ್ರದಿಂದ ಪ್ರತ್ಯೇಕಗೊಳಿಸಿ ಒಂದು ರಾಷ್ಟ್ರವನ್ನಾಗಿ ಮಾಡಿದ್ದು ಯಾವುವು ಅಂದ್ರೆ ಹಿಮಾಲಯ ಪರ್ವತಗಳು ಮತ್ತು ಯಾವುದು? ಸಮುದ್ರಗಳು, ದಕ್ಷಿಣದ ಸಮುದ್ರಗಳು. ಇವುಗಳ ಆ ಕಡೆ ಬೇರೆ ರಾಷ್ಟ್ರ ಬರ್ತದ್ರಿ. ಹಾಗಾಗಿ ಅವುಗಳ ಮಧ್ಯೆ ಇರುವಂತ ರಾಷ್ಟ್ರ ಭಾರತ, ಒಂದು ರಾಷ್ಟ್ರ ಭಾರತ. ಹಾಗಾಗಿ ಅದು ಜಿಯೋಗ್ರಾಫಿಕಲ್ ಯೂನಿಟಿ. ಜನಾಂಗ ಏನಂತ ಕರಿತಾ ಇದೀವಿ? ಭೌಗೋಳಿಕ ಏಕತೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಬರ್ತಾ ಇರುವಂತ ಯೂನಿಟಿ ಯಾವುದು ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಯೂನಿಟಿ. ಇದು ಕೂಡ ಏನಿದೆ ಅಂತಂದ್ರೆ ಒಂದೇನಿದೆ, ದ ಫೀಚರ್ಸ್ ಆಫ್ ದ ಯೂನಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಭಾರತದ ಒಂದು ಏಕತೆಯ ಒಂದು ಲಕ್ಷಣ ಅಂತ ನಾವೇನ್ ಮಾಡ್ತಾ ಇದೀವಿ? ಕಲಿತಾ ಇದೀವಿ. ಸೊ ಜಸ್ಟ್ ಇಲ್ಲಿಯೂ ಕೂಡ ನೀವು ಕಲ್ಪನೆ ಮಾಡ್ಕೊಂಡೇ ಕೇಳ್ಬೇಕಾಗ್ತದ. ಇನ್ ಏನ್ಸಿಯಂಟ್ ಪೀರಿಯಡ್ ಆರ್ ಇನ್ ಏನ್ಸಿಯಂಟ್ ಇಂಡಿಯಾ ಮೆನಿ ಡೆನಾಸ್ಟೀಸ್ ruled in India. So that time the administrative system mostly equal and uniform. When many dynasties ruled in India, that time all dynasties used the same administrative system and this system equal and uniform. ಆ ಸಿಸ್ಟಮ್ ಹೇಗಿತ್ತು ಅಂತಂದ್ರೆ ಸಮಾನವಾದಂತ ಒಂದು ಸ್ಥಾನಮಾನಗಳನ್ನ ಕೊಡ್ತಾ ಇರುವಂತ, ಏಕತೆಯನ್ನ ಬೆಳೆಸ್ತಾ ಇರುವಂತ ಒಂದು ರಾಜಕೀಯ ವ್ಯವಸ್ಥೆ ಆಗಿತ್ತು. ನೋಡ್ರಿ, ಭಾರತದ ಪ್ರಾಚೀನ ಕಾಲದಲ್ಲಿ ಹಲವಾರು ಜನಾಂಗಗಳು ಅಥವಾ ಹಲವಾರು ರಾಜಮನೆತನಗಳು ಆಳ್ವಿಕೆಯನ್ನ ಮಾಡಿದವ. ಆ ಎಲ್ಲಾ ರಾಜಮನೆತನಗಳು ಹೇಗೆ ಆಳ್ತಾ ಇದ್ವು ಅಂತಂದ್ರೆ ಒಂದೇ ರೀತಿಯಾದಂತ ಆಡಳಿತ ವ್ಯವಸ್ಥೆಯನ್ನ ಒಳಗೊಂಡಿದ್ವಿ. ಫಾರ್ ಎಕ್ಸಾಂಪಲ್, ಸೊ ಮೇನ್ ದ ಡೈನಾಸ್ಟೀಸ್, ಯಾವ್ದಾದ್ರು ಒಂದು ರಾಜಮನೆತನ ನಾವು ತೆಗೆದುಕೊಂಡ್ರೆ ಆ ರಾಜಮನೆತನದ ಮುಖ್ಯಸ್ಥ ಯಾರಾಗಿರ್ತಿದಾರ? who was the leader of the one dynasty or a dynasty? ಒಂದು ಡೈನಾಸ್ಟಿದ ಅಥವಾ ಯಾವುದೇ ಒಂದು ರಾಜಮನೆತನದ ಮುಖ್ಯಸ್ಥ ಯಾರು ಇರ್ತಾರ? ರಾಜನೇ ಆಗಿರ್ತಾನ್ರಿ. ಸೊ king was the leader of the dynasty. For example, the Maurya dynasty. In the Maurya dynasty have the leadership Ashoka had the leadership of Maurya dynasty. The same thing, Chandragupta also is the king of Maurya dynasty. ಸೊ ಹೀಗೆ ರಾಜನೇ ಏನು ಅಂತಂದ್ರೆ ಶ್ರೇಷ್ಠವಾದಂತ ಸ್ಥಾನವನ್ನ ಪಡ್ಕೊಂಡಿರ್ತಾನ. ಯಾವುದೇ ರಾಜಮನೆತನದಲ್ಲಿ ರಾಜನೇ ಶ್ರೇಷ್ಠವಾದಂತ ಸ್ಥಾನವನ್ನ ಪಡ್ಕೊಂಡಿರ್ತಾನ. ಸೊ ಏನಿದ ಅಂತಂದ್ರೆ, ಸೊ ಇನ್ ಎನಿ ಡಿನಾಸ್ಟಿ ಕಿಂಗ್ ಹ್ಯಾಡ್ ದ ಗ್ರೇಟ್ ಸ್ಟೇಟಸ್ ಆರ್ ಗ್ರೇಟ್ ಪ್ರೆಸ್ಟೀಜ್ ಇನ್ ದ ಎನಿ ಡೈನಾಸ್ಟಿ. ಯಾವುದೇ ಒಂದು ಸಾಮ್ರಾಜ್ಯದ ಅಥವಾ ರಾಜಮನೆತನವನ್ನು ತೆಗೆದುಕೊಂಡ್ರೆ ರಾಜನೇ ಮುಖ್ಯಸ್ಥನಾಗಿದ್ದಾನ. ಅಂಡ್ ದ ಸೇಮ್ ವೇ, ಸೊ ಇನ್ ದ ಅಡ್ಮಿನಿಸ್ಟ್ರೇಟಿವ್, ಸೊ ಆಲ್ ಮಿನಿಸ್ಟರ್ಸ್ ಹೆಲ್ಪ್ ಟು ದ ಕಿಂಗ್. ಎಲ್ಲಾ ಒಂದು ಆಡಳಿತದಲ್ಲಿ ರಾಜನಿಗೆ ಪ್ರಜೆಗಳು ಮಂತ್ರಿಗಳು ಏನ್ ಮಾಡ್ತಾ ಇದಾರ? ಸಹಾಯ ಮಾಡ್ತಾ ಇದಾರ, ಸಲಹೆಗಳನ್ನ ನೀಡ್ತಾ ಇದಾರ. ಸೊ ಆಲ್ ಮಿನಿಸ್ಟರ್ಸ್ ಹೆಲ್ಪ್ ಟು ದ ಕಿಂಗ್ ಇನ್ ದ ಅಡ್ಮಿನಿಸ್ಟ್ರೇಟಿವ್. ಆಡಳಿತ ನಡೆಸಬೇಕಾದಾಗ ಎಲ್ಲಾ ಮಂತ್ರಿಗಳ ಸಹಾಯವನ್ನ ಮಾಡ್ತಾ ಇದಾರ ಅಂಡ್ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದಾರ. ಅಂಡ್ ಆಲ್ ಮಿನಿಸ್ಟರ್ಸ್ ಗಿವ್ ದ ಸಜೆಷನ್ ಟು ದ ಕಿಂಗ್. ಆತ ರಾಜರಿಗೆ ಸಜೆಷನ್ಸ್ ಕೂಡ ಕೊಡ್ತಾ ಇದಾರ. ಯಾವುದೇ ಒಂದು ಎಕ್ಸಾಂಪಲ್ ತೆಗೆದುಕೊಡ್ರಿ, ಮೌರ್ಯದಲ್ಲೂ ಹಾಗೆ ಇದೆ. ಇನ್ ಮೌರ್ಯ ಡೈನಾಸ್ಟಿ ದ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಚಾಣಕ್ಯ ಅಲ್ಲಿ ಮಂತ್ರಿ ಆಗಿರ್ತಾ ಇದ್ದಾನ. ಅಂಡ್ ಅದೇ ರೀತಿ ನಾವು ರಾಷ್ಟ್ರಕೂಟ ಡೈನಾಸ್ಟಿ ಇಂದ ಚೌಂಡರಾಯ ಇಸ್ ಅ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಆರ್ ಮಿನಿಸ್ಟರ್. ಸೊ ಯಾವುದೇ ಒಂದು ಡೈನಾಸ್ಟಿಯನ್ನು ತೆಗೆದುಕೊಂಡ್ರೆ ಮಿನಿಸ್ಟರ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಮಿನಿಸ್ಟರ್ಸ್ ಗಿವ್ ಸಜೆಷನ್ಸ್ ಅಂಡ್ ಹೆಲ್ಪ್ ಟು ದ ಕಿಂಗ್ ಇನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್.
ಆಡಳಿತದ ವ್ಯವಸ್ಥೆಯಲ್ಲಿ ಸಲಹೆಗಳನ್ನ ಕೊಡುವುದು ಅಂಡ್ ಸಹಾಯ ಮಾಡುವಂತ ಕೆಲಸ ಯಾರು ಮಾಡ್ತಾ ಇದಾರ? ಮಂತ್ರಿಗಳನ್ನೇ ಮಾಡ್ತಾ ಇದಾರ. ಸೊ ಮೋಸ್ಟ್ಲಿ ಈ ರೀತಿ ವ್ಯವಸ್ಥೆಯನ್ನ ನಾವು ಪ್ರಾಚೀನ ಕಾಲದಲ್ಲಿ ಕಾಣ್ತಾ ಇದ್ವಿ. ಅಂಡ್ ಮೋಸ್ಟ್ಲಿ ಈಕ್ವಲ್ ಅಂಡ್ ಯೂನಿಫಾರ್ಮ್. ಸೊ ದೀಸ್ ಸಿಸ್ಟಮ್ ಬ್ರಾಟ್ ಔಟ್ ಬೈ ಅರ್ಥಶಾಸ್ತ್ರ. ಇವುಗಳನ್ನ ಸಮಾನತೆ ಮತ್ತು ಏಕತೆಯ ಒಂದು ಆಡಳಿತದ ಏನು ವಿಷಯಗಳಿದಾವಲ್ಲ, ಈ ತತ್ವಗಳನ್ನ ಎಲ್ಲಿಂದ ತೆಗೆದುಕೊಂಡಿವಿ ಅಂದ್ರೆ ಅರ್ಥಶಾಸ್ತ್ರದಿಂದ ತೆಗೆದುಕೊಂಡಿದೀವಿ. ಸೊ ಹೂ ರೋಟ್ ದ ಅರ್ಥಶಾಸ್ತ್ರ? ಅರ್ಥಶಾಸ್ತ್ರವನ್ನ ಬರೆದವ್ರು ಯಾರು? ಗೊತ್ತಿದೆ ಯಾರಿಗಾದ್ರು? ಕೇಳಿದಿರಿ ಅರ್ಥಶಾಸ್ತ್ರದ ಹೆಸರನ್ನ? ಅರ್ಥಶಾಸ್ತ್ರ ಬರೆದವ್ರು ಯಾರ್ರಿ? ಹೂ ರೋಟ್ ದ ಅರ್ಥಶಾಸ್ತ್ರ? ಕೇಳಿಲ್ರಿ ಅರ್ಥಶಾಸ್ತ್ರವನ್ನ? ಅರ್ಥಶಾಸ್ತ್ರ ಕೃತಿ ಹೆಸರನ್ನು ಕೇಳಿಲ್ಲ? ಟ್ರೈ ಮಾಡ್ರಿ. ರೈಟ್ ಆರ್ ರಾಂಗ್? ಯು ಆನ್ಸರ್ ಮೀ. Adam Smith. No. Aristotle, ma'am. Wrong. Augustine. Aristotle was Indian आता. Ma'am, Pumper. ಕೌಟಿಲ್ಯ ಚಾಣಕ್ಯರು. Saint Augustine. ಯಾರು ಹೇಳಿದ್ರು ಚಾಣಕ್ಯ ಅಂತ? ಅಭಿಷೇಕ್. ವೆರಿ ಗುಡ್ ಅಭಿಷೇಕ್. ಸೊ ಯಾರು ಬರ್ದಾರ ಅಂತಂದ್ರೆ ಚಾಣಕ್ಯ. ಚಾಣಕ್ಯಗೆ ಇನ್ನೊಂದ್ ಹೆಸರು ಏನಿದಾರಿ? ವಿಷ್ಣುಗುಪ್ತ ಅಂತ ಹೇಳ್ತೀವಿ ಅಥವಾ ಕೌಟಿಲ್ಯ ಅಂತ ಕೂಡ ಕರಿತಾ ಇದೀವಿ. ಸೊ ಚಾಣಕ್ಯ ಅಂತಂದ್ರೆ ಕೌಟಿಲ್ಯ ಅಂತಾನು ಹೇಳ್ಬೋದು, ವಿಷ್ಣುಗುಪ್ತ ಅಂತ ಹೇಳ್ಬೋದು. ಈತ ಅರ್ಥಶಾಸ್ತ್ರವನ್ನ ಬರ್ದಿದಾನ. ಸೊ ಆಲ್ಮೋಸ್ಟ್ ಪ್ರಾಚೀನ ಕಾಲದಲ್ಲಿರುವಂತ ಎಲ್ಲಾ ರಾಜ ಆಳ್ವಿಕೆ ಎಲ್ಲಿಂದ ತೆಗೆದುಕೊಳ್ತಾ ಇದ್ರು ಅಂದ್ರೆ ಅರ್ಥಶಾಸ್ತ್ರದ ತತ್ವಗಳಿಂದ ತೆಗೆದುಕೊಳ್ತಾ ಇದ್ರು. ಸೊ ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಏನಿದೆ ಅಂದ್ರೆ ಸಪ್ತಾಂಗ ಸಿದ್ಧಾಂತ ಇದೆ. ಸೊ ಏನಿದೆ ಅಂದ್ರೆ ವಿ ಹ್ಯಾವ್ ಸೀನ್ ಸಪ್ತಾಂಗ ಥಿಯರಿ ಇನ್ ದ ಅರ್ಥಶಾಸ್ತ್ರ. ಸೊ ಅರ್ಥಶಾಸ್ತ್ರ ವಾಸ್ ರಿಟನ್ ಬೈ ದ ಕೌಟಿಲ್ಯ. ಸೊ ಕೌಟಿಲ್ಯ ವಾಸ್ ಅ ಫೇಮಸ್ ಸ್ಟೇಟ್ಸ್ಮನ್ ಆಫ್ ಏನ್ಸಿಯಂಟ್ ಪೀರಿಯಡ್. ಬಹಳ ಶ್ರೇಷ್ಠವಾದಂತ ವ್ಯಕ್ತಿ, ಬುದ್ಧಿವಂತ, ರಾಜತಾಂತ್ರಿಕ ಅಂತ ಇದನ್ನ ಕರಿತಾ ಇದ್ರು. ಆತ ಬರೆದಂತ ಕೃತಿ ಯಾವುದು ಅಂದ್ರೆ ಅರ್ಥಶಾಸ್ತ್ರ. ಅದರಲ್ಲಿ ರಾಜ ಅಂದ್ರೆ ಏನು, ಮಂತ್ರಿ ಅಂದ್ರೆ ಏನು, ರಾಜ್ಯ ಹೇಗಿರ್ಬೇಕು, ರಾಜ್ಯ ಹೇಗೆ ಆಡಳಿತ ಮಾಡ್ಬೇಕು, ಎಲ್ಲಾ ವಿಷಯಗಳನ್ನ ನಾವು ಏನ್ ಮಾಡ್ತಾ ಇದೀವಿ ಅಲ್ಲಿ ತಿಳ್ಕೊಳ್ತಾ ಇದೀವಿ. ಸೊ ಏನಿದೆ ಅಂತಂದ್ರೆ ಯಾವ್ದು ಅರ್ಥಶಾಸ್ತ್ರ ಅನ್ನೋಂತ ಕೃತಿ ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಅಂದ್ರೆ ಅರ್ಥಶಾಸ್ತ್ರ ಎಕ್ಸ್ಪ್ಲೈನ್ ಅಬೌಟ್ what were the duties of king and what were the duties of ministers and what is meaning of the kingdom. So and where is the established the kingdom. So these all points explained by the ಅರ್ಥಶಾಸ್ತ್ರ. ಇವೆಲ್ಲಾ ಪಾಯಿಂಟ್ಸ್ ಗಳನ್ನ ನಾವು ಅರ್ಥಶಾಸ್ತ್ರದಿಂದ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಕ್ಸ್ಪ್ಲೈನ್ ಅಥವಾ ತಿಳಿದುಕೊಳ್ತಾ ಇದೀವಿ. ಈ ಅರ್ಥಶಾಸ್ತ್ರದಲ್ಲಿರುವಂತಹ ಆಡಳಿತದ ವ್ಯವಸ್ಥೆಯನ್ನ ಎಲ್ಲಾ ಅರಸರು ಏನ್ ಮಾಡ್ತಾರೆ? ಫಾಲೋ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಎಲ್ಲಾ ಆಡಳಿತದ ವ್ಯವಸ್ಥೆ ಏನಾಗಿತ್ತು ಅಂದ್ರೆ ಒಂದೇ ಆಗಿತ್ತು ಅಂತ ಏನ್ ಮಾಡ್ತಾ ಇದೀವಿ? ಕೇಳ್ತಾ ಇದೀವಿ. ಸೊ ಹಾಗಾಗಿ ಆಡಳಿತಾತ್ಮಕವಾಗಿಯೂ ಭಾರತ ಒಂದೇ ಆಗ್ಯದ ಅಂತ ಹೇಳ್ತಾ ಇದೀವಿ. ಸೊ ಇಷ್ಟ ಅಂತ ಅಲ್ದೆ, ಸೊ ನೋಡ್ರಿ, ಇನ್ ಏನ್ಸಿಯಂಟ್ ಆಫ್ ಇಂಡಿಯಾ ಆರ್ ಏನ್ಸಿಯಂಟ್ ಪೀರಿಯಡ್, so India rulers and administrators and officers have tried to bring political unity. ಸೊ ಪ್ರಾಚೀನ ಕಾಲದಲ್ಲಿ ಆಗ್ತಾ ಇರುವಂತ ಭಾರತದ ಅರಸರು, ಆಮೇಲೆ ಭಾರತದ ಅಧಿಕಾರಿಗಳು, ಭಾರತದ ಒಂದೇನಂದ ಆಡಳಿತಗಾರರು ರಾಜಕೀಯ ಏಕತೆಯನ್ನ ತರಲಿಕ್ಕೆ ಪ್ರಯತ್ನ ಕೂಡ ಮಾಡಿದ್ರು. ಉದಾಹರಣೆ ಹೇಳ್ಬೇಕಾಯ್ತಂದ್ರ, ಸೊ ಇಂಡಿಯಾ ರೂಲ್ಡ್ ಬೈ ಮೆನಿ ಡೆನಾಸ್ಟಿ. ಭಾರತ ಹಲವಾರು ರಾಜಮಂಟನಗಳಿಂದ ಆಳಲ್ಪಟ್ಟದ. ಫಾರ್ ಎಕ್ಸಾಂಪಲ್ ಮೌರ್ಯಾಸ್, ಗುಪ್ತಾಸ್, ರಾಷ್ಟ್ರಕೂಟಾಸ್, ಕುಶಾನಾಸ್, ವರ್ಧನಾಸ್, ಚಾಲುಕ್ಯಾಸ್, ಮಂಗೋಲಾಸ್, ಮರಾಠಾಸ್ ಎಕ್ಸೆಟ್ರಾ. ಸಾಕಷ್ಟು ರಾಜಮಂಟನಗಳನ್ನ ಕಾಣ್ತಾ ಇದೀವಿ. ಮೌರ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಕುಶಾನರಾಗಿರ್ಬೋದು, ವರ್ಧನರು ಆಗಿರ್ಬೋದು, ಮೊಘಲರು, ನಂತರ ಮರಾಠರು, ಸಾಕಷ್ಟು ವ್ಯಕ್ತಿಗಳನ್ನ ನಾವು ಏನ್ ಮಾಡ್ತಾ ಇದೀವಿ? ತೆಗೆದುಕೊಳ್ತಾ ಇದೀವಿ. ಇವರೆಲ್ಲರೂ ಒಂದೇ ವ್ಯವಸ್ಥೆಯಿಂದ ಆಡಳಿತ ಮಾಡ್ತಾರೆ. ಯಾವುದೇ ಒಂದು ರಾಜಮಂಟನ ಶ್ರೇಷ್ಠನ ತನ್ನ ಮಂತ್ರಿಗಳ ರಾಜನಿಗೆ ಸಹಾಯ ಮಾಡ್ತಾ ಇರ್ತಾರೆ. ಪ್ರಜೆಗಳ ಏಳಿಗೆಯನ್ನ ಎಲ್ಲಾ ರಾಜರು ಬೆಳೆಸ್ತಿರ್ತಾರೆ. ಎಲ್ರು ತಮ್ಮ ಒಂದು ಪ್ರದೇಶಗಳನ್ನ ವಿಸ್ತೀರ್ಣತೆ ಮಾಡ್ಲಿಕ್ಕೆ ಯುದ್ಧವನ್ನೇ ಮಾಡ್ತಾ ಇದ್ರು. ಸೊ ಈ ರೀತಿ ಆಡಳಿತವನ್ನ ಕಾಣ್ತಾ ಇದೀವಿ. ಸೊ ದೇ ಹ್ಯಾವ್ ಎಕ್ಸ್ಟೆಂಡ್ ದೇರ್ ಎಂಪೈರ್ ಅಂಡ್ ಟ್ರೈಡ್ ಟು ಬ್ರಿಂಗ್ ಪೊಲಿಟಿಕಲ್ ಯೂನಿಟಿ. So many dynasty ruled in. So these all dynasty have extended their empire and try to bring political unity in ancient India or ancient period. So ಈಗ ಪ್ರಾಚೀನ ಕಾಲದಲ್ಲಿ ರಾಜ ಮನೆತನಗಳು ಏನಿದಾವಲ್ಲ, ಆ ರಾಜ ಮನೆತನಗಳು ಏನ್ ಮಾಡ್ತಾ ಇದ್ವು ಅಂತಂದ್ರೆ ಭಾರತದಲ್ಲಿ ರಾಜಕೀಯ ಏಕತೆಯನ್ನ ತರಲಿಕ್ಕೆ ಸಹಾಯ
ಅಂತ ಹೇಳ್ತೀವಿ. ಇದು ಏನಿದೆ ಅಂದ್ರೆ ಆಡಳಿತಾತ್ಮಕವಾಗಿ ಸೊ ಒಂದು ಏಕರೂಪತೆಯನ್ನ ನಾವ್ ಏನ್ ಮಾಡ್ತಾ ಇದಾವೆ ಅಲ್ಲಿ ಕಾಣ್ತಾ ಇದೀವಿ. ಕ್ಲಿಯರ್ ಆಗಿದೆ ರೀ? ಎಸ್, ಲಕ್ಕಪ್ಪ ಕೂಡ ಆನ್ಸರ್ ಮಾಡಿದಿರಿ. ಓಕೆ, ಹಾಗಾದ್ರೆ ಆಡಳಿತಾತ್ಮಕವಾದಂತ ಒಂದು ಏಕತೆ ಹೇಗೆ ಒಳಗೊಂಡದ ಅಂತ ಗೊತ್ತಾಗಿದೆ. ಈ ಪಾಯಿಂಟ್ ಪ್ರೆಸೆಂಟ್ಗೆ ಏನಾಗಲ್ಲ ಅಂದ್ರೆ ಅಪ್ಲೈ ಆಗಲ್ಲ. ಇವತ್ತಿನ ಒಂದು ಪರಿಸ್ಥಿತಿಗೆ ನಾವು ಅಪ್ಲೈ ಮಾಡಂಗಿಲ್ಲ. ಪ್ರಾಚೀನ ಕಾಲದಲ್ಲಿ ಹೇಗೆ ಆಡಳಿತವಾಗಿ ಏಕತೆ ಇತ್ತು ಅನ್ನೋದನ್ನ ತೆಗೆದುಕೊಳ್ತೀವಿ ಅಷ್ಟೇ. ಹೌದಾ? ಪ್ರೆಸೆಂಟ್ ನೀವು ಅಪ್ಲೈ ಮಾಡೋದಾದ್ರು ಮಾಡ್ಬೋದ್ರಿ. ರಾಷ್ಟ್ರಪತಿ ಆಡಳಿತ ಎಲ್ಲ ಒಂದು ದೇಶದಲ್ಲಿ ಏಕತೆ ಆಡಳಿತವನ್ನ ಒಳಗೊಂಡದ. ಪ್ರಧಾನ ಮಂತ್ರಿ ಎಲ್ಲ ನಾವು ಇಡೀ ಭಾರತದಲ್ಲಿ ಬರ್ತಕ್ಕಂಥ ಎಲ್ಲಾ ರಾಜ್ಯಗಳ ಮೇಲೆ ಅಧಿಕಾರವನ್ನ ಒಳಗೊಂಡಿದ್ದಾರೆ. ಅಂಡ್ ಪ್ರತಿ ರಾಜ್ಯವು ಒಬ್ಬೊಬ್ಬ ಮುಖ್ಯಮಂತ್ರಿಯನ್ನ ಒಳಗೊಂಡಿದ್ದಾವ. ಇದು ಕೂಡ ಆಡಳಿತಾತ್ಮಕವಾದಂತ ಒಂದು ಏಕತೆ ಅಂತ ಕೂಡ ಭಾರತದ ನಾವಲ್ಲಿ ಹೇಳ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ಬರ್ತಾ ಇರುವಂತದ್ದು ಯಾವುದು ಅಂತಂದ್ರೆ ಯುನಿಟಿಯನ್ನ ನಾವು ನೋಡೋದಾಯ್ತಂದ್ರೆ ಯೂನಿಫಾರ್ಮ್ ಎಜುಕೇಶನ್ ಅಂಡ್ ಲಿಟ್ರೇಚರ್. ಸೊ ಎಜುಕೇಶನ್ ಮತ್ತು ಲಿಟ್ರೇಚರ್ ಅಲ್ಲಿ ಕೂಡ ನಾವು ಏಕತೆಯನ್ನ ಕಾಣ್ಬೋದು ಅಂತ ಹೇಳ್ತೀವಿ. ಸೊ ಇನ್ ಏನ್ಸಿಯಂಟ್ ಪೀರಿಯಡ್ ಇಂಡಿಯಾ in ancient India we saw uniform education. So uniform education and literature, because that time Samskriti language used commonly in education and literature also. ಸೊ ಇನ್ ದ ಭಾರತದ ಪ್ರಾಚೀನ ಕಾಲದಲ್ಲಿ ಕಾಮನ್ ಆಗಿ ಬಳಸ್ತಾ ಇರುವಂತ ಭಾಷೆ ಆಗಿತ್ತು ಅಂದ್ರೆ ಸಂಸ್ಕೃತಿ ಆಗಿತ್ತು ಅಂತ ಹೇಳ್ತಾ ಇದೀವಿ. ಇನ್ ಏನ್ಸಿಯಂಟ್ ಪೀರಿಯಡ್ ಸೊ ಇಂಡಿಯನ್ಸ್ ವರ್ ಯೂಸ್ಡ್ ಸಂಸ್ಕೃತಿ. ಕಾಮನ್ ಆಗಿ ಅವ್ರು ಬಳಸ್ತಾ ಇರುವಂತ ಭಾಷೆ ಸಂಸ್ಕೃತವಾಗಿತ್ತು. ಎಲ್ಲಿ ಬಳಸ್ತಾ ಇದ್ರು ಅಂದ್ರೆ ಶಿಕ್ಷಣದಲ್ಲಿ ಕೂಡ ಬಳಸ್ತಾ ಇದ್ರು, ಸಾಹಿತ್ಯದಲ್ಲಿ ಕೂಡ ಬಳಸ್ತಾ ಇದ್ರು. ಸೊ ಫಾರ್ ಎಕ್ಸಾಂಪಲ್ ವೈದಿಕ ಲಿಟ್ರೇಚರ್. ಸೊ ವೈದಿಕ ಲಿಟ್ರೇಚರ್ ಆಲ್ಸೋ ಡೆವಲಪ್ಡ್ ಬೈ ಸಂಸ್ಕೃತಿ. ವೈದಿಕ ನಾಗರಿಕತೆ ಬೆಳೆದಿದ್ದೇ ಎದರಿಂದ ಅಂದ್ರೆ ಸಂಸ್ಕೃತಿಯಿಂದ ಬೆಳೆದದ. ಫಾರ್ example, the great Indian epics are Ramayana and Mahabharata. So developed in Vaidika Samskriti and Vaidika literature. ಸೊ ವೈದಿಕ ಲಿಟ್ರೇಚರ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ರಾಮಾಯಣ ಮಹಾಭಾರತಗಳು ಅಭಿವೃದ್ಧಿ ಆಗಿದ್ದನ್ನ ನಾವು ಕಾಣ್ತಾ ಇದೀವಿ. ಸೊ ರಾಮಾಯಣ ರಿಟನ್ ಬೈ who wrote the Ramayana and Mahabharata? Anybody tell me? Valmiki. Yes, very good. Valmiki wrote the Ramayana and Vedavyasa wrote the Mahabharata. Ramayana written by Valmiki and Mahabharata written by Vedavyasa. So these all great epics. These great epics developed in Vedika culture. Vaidika ಸಂಸ್ಕೃತಿಯಲ್ಲಿ ರಾಮಾಯಣ ಮಹಾಭಾರತ ಬರೆದಿರೋದನ್ನ ಕಾಣ್ತೀವಿ. ಅದಷ್ಟೇ ಅಲ್ಲದೆ ವೇದಾಸ್, ಉಪನಿಷತ್ and etc. So also developed in the ವೈದಿಕ ಸಂಸ್ಕೃತಿ. ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಅಭಿವೃದ್ಧಿ ಆಗಿದ್ದು ವೈದಿಕ ಸಂಸ್ಕೃತಿಯಲ್ಲಿ. ಹಾಗಾದ್ರೆ ನೋಡಿ, ಮೂಲ ರಾಮಾಯಣ ಮಹಾಭಾರತ ವೇದಗಳು ಉಪನಿಷತ್ತುಗಳು ಯಾವ ಭಾಷೆಯಲ್ಲಿದಾವ್ರಿ? Sanskrit. ವೆರಿ ಗುಡ್, ಸಂಸ್ಕೃತ ಭಾಷೆಯಲ್ಲಿದಾವ. ಸೊ ರಾಮಾಯಣ ಮಹಾಭಾರತ ಅಂಡ್ ವೇದಾಸ್ ಉಪನಿಷತ್, ಸೊ ದೀಸ್ ಆಲ್ ಇನ್ ಸಂಸ್ಕೃತ ಲ್ಯಾಂಗ್ವೇಜ್. ಇವೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಇರೋದನ್ನ ಕಾಣ್ತಾ ಇದೀವಿ. ಸೊ ಸಂಸ್ಕೃತಿ ಲ್ಯಾಂಗ್ವೇಜ್ ಅಂಡ್ ವೇದಿಕ ಲಿಟ್ರೇಚರ್ ವರ್ outrived unity feelings or created or cultivated unity feeling in Indians. ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ನಾವೆಲ್ಲರೂ ಒಂದು ಅಂತ ಭಾವನೆಯನ್ನ ಯಾವ ಮೂಡಿಸ್ತಾ ಇದಾವ ಅಂತಂದ್ರೆ ಸಂಸ್ಕೃತ ಭಾಷೆ ಮತ್ತು ವೈದಿಕ ಸಂಸ್ಕೃತಿ. ಎಲ್ಲರೂ ಒಂದೇ ರೀತಿ ಜೀವನ ನಡೆಸ್ತಿದ್ರಲ್ಲಿ. ಮಗುಗೆ 7 ವರ್ಷ ಆಗನ ಗುರುಕುಲಕ್ಕೆ ಕಳ್ಸೋದು, ಆಮೇಲೆ ಮುಂಜವಿ ಮಾಡ್ಕೊಳ್ಳೋದು, ವೇದಗಳನ್ನ ಅಧ್ಯಯನ ಮಾಡೋದು, ಇವೆಲ್ಲವೂ ಒಂದೇ ರೀತಿಯಾದಂತ ಜೀವನ ವೈದಿಕ ಸಂಸ್ಕೃತಿಯಲ್ಲಿ ಕಾಣ್ತಿದ್ವು. ಹಾಗಾಗಿ ಸಂಸ್ಕೃತ ಲ್ಯಾಂಗ್ವೇಜ್ ಅಂಡ್ ವೈದಿಕ ಲಿಟ್ರೇಚರ್ ವರ್ ಕಲ್ಟಿವೇಟೆಡ್ ಯುನಿಟಿ ಫೀಲಿಂಗ್ ಇನ್ ಇಂಡಿಯನ್ಸ್. ಭಾರತದಲ್ಲಿ ಏನಾಗ್ಯದ ಅಂತಂದ್ರೆ ಒಂದು ರೀತಿ ಏಕತೆ ಭಾವನೆಗಳನ್ನ ಬಿತ್ತಿರುವುದು ಯಾವುದು ಅಂದ್ರೆ ಸಂಸ್ಕೃತ ಭಾಷೆ. ಮತ್ತು ಯಾವ್ದಿದ ಅಂತಂದ್ರೆ ಯಾವ್ದ್ರಿ? ವೈದಿಕ ಸಂಸ್ಕೃತಿ. ಹಾಗೆ ಬರೀ ಸಂಸ್ಕೃತ ಭಾಷೆ ಒಂದೇ ಹೆಚ್ಚು ಪ್ರಾಚೀನದಲ್ಲಿ ಏನ್ ಮಾಡ್ತೀರಿ, ಯೂಸ್ ಮಾಡ್ತೀರಿ ಏನ್ರಿ? ಬೇರೆ ಭಾಷೆ ಇರ್ಲಿಲ್ಲ ಏನ್ರಿ ಅಂತ ನೀವೇನಾದ್ರೂ ಕ್ವಶನ್ ಮಾಡಿದ್ರೆ, ಸೊ ಸಾಕಷ್ಟು ಭಾಷೆಗಳನ್ನ ಕಾಣ್ತೀವಿ. ಡ್ಯೂರಿಂಗ್ ದ ಮೆಡಿವಾಳ ಏಜ್, ಮಧ್ಯಕಾಲದ ಅವಧಿಯಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಯೂಸ್ ಮಾಡ್ತಿರು. ಅವೇ ಅಂದ್ರೆ ಪಾಲಿ ಮತ್ತು ಪ್ರಾಕೃತ ಭಾಷೆಗಳನ್ನ ನಾವು ಕಾಣ್ತೀವಿ. ಡ್ಯೂರಿಂಗ್ ದ ಮೆಡಿವಾಳ ಏಜ್, ಸೊ ಕಾಮನ್ ಪೀಪಲ್ ಯೂಸ್ಡ್ ಪಾಲಿ ಅಂಡ್ ಪ್ರಾಕೃತ ಲ್ಯಾಂಗ್ವೇಜಸ್. ಅಂಡ್ ದೆನ್ Persian languages played important role in India. Then the people used Persian languages in the medieval age also. And then
when the British ruled in India. So later period, when British ruled in India, that time English language become communicate language in India. ಸೊ ಒಂದೇ ಭಾಷೆ ಭಾರತದಲ್ಲಿ ಉಳಿದಿಲ್ಲ. ಪ್ರಾರಂಭದಲ್ಲಿ ಸಂಸ್ಕೃತ ಇತ್ತು, ನಂತರದ ಮಧ್ಯಾವಧಿಯಲ್ಲಿ ಪಾಲಿ ಮತ್ತು ಪ್ರಾಕೃತ ಬರ್ತಾ ಇದೆ, ಆಮೇಲೆ ಪರ್ಸಿಯನ್ ಕೂಡ ಬಳಸ್ತಾ ಇದಾರೆ. ಬಟ್ ಎಲ್ಲಾ ಆದ ನಂತರ ಭಾರತದಲ್ಲಿ ಯಾವಾಗ ಬ್ರಿಟಿಷರು ಆಳ್ವಿಕೆ ಮಾಡ್ಲಿಕ್ಕೆ ಬಂದ್ರು, ಅವಾಗ ಭಾರತದ ಒಂದು ಏನಿದೆ ವ್ಯವಹಾರಿಕ ಒಂದು ಆದಂತ ಒಂದು ಭಾಷೆ ಯಾವ್ದಾಯ್ತು, ಇಂಗ್ಲಿಷ್ ಆಯ್ತು. ಸೊ ವೆನ್ ಬ್ರಿಟಿಷ್ ರೂಲ್ಡ್ ಇನ್ ಇಂಡಿಯಾ, ಸೊ ದಟ್ ಟೈಮ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಿಕಮ್ ಕಮ್ಯುನಿಕೇಟ್ ಲ್ಯಾಂಗ್ವೇಜ್. ಅದು ನಮ್ದು ಏನಾಯ್ತು ಅಂದ್ರೆ ಸಂವಹನದ ಒಂದು ಭಾಷೆ ಆಗಿದ್ದು ಯಾವುದು ಅಂತಂದ್ರೆ ಇಂಗ್ಲಿಷ್ ಅಂತ ಹೇಳ್ತೀವಿ. ಬಟ್ ಫೈನಲಿ ಆಫ್ಟರ್ ಇಂಡಿಪೆಂಡೆನ್ಸ್ ವಿ ಹ್ಯಾವ್ ಸೆಲೆಕ್ಟೆಡ್ ಹಿಂದಿ ಲ್ಯಾಂಗ್ವೇಜ್ ಹ್ಯಾಸ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. ಫೈನಲಿ ಬ್ರಿಟಿಷರನ್ನ ಸೋಲಿಸಿ ನಾವು ಯಾವಾಗ ಸ್ವತಂತ್ರನ ಪಡ್ಕೊಂಡಿದ್ವಿ, ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್ by defeated the British, so that time we selected the Hindi language as administrative language. ಪ್ರೆಸೆಂಟ್ ಆಗಿ ಬೇರೆ ಬೇರೆ ಭಾಷೆ ಇದಾವ, ಬಟ್ ನಾವು ಯಾವ್ದು ಒಂದು ಆಡಳಿತಾತ್ಮಕ ಭಾಷೆ ಅಂತ ಪಡ್ಕೊಂಡಿದೀವಿ, ಹಿಂದಿ. ಅರ ಭಾರತದ ಒಂದು ರಾಷ್ಟ್ರೀಯ ಭಾಷೆ ಯಾವುದು ಅಂದ್ರೆ ಹಿಂದಿ ಅಂತ ಹೇಳ್ತೀವಿ. ಹಾಗಾಗಿ ಲಿಂಗ್ವಿಸ್ಟಿಕ್ ಯೂನಿಟಿ ಕೂಡ ನಾವಿಲ್ಲಿ ಕಾಣ್ತಾ ಇದೀವಿ. ಸೊ ಏನಿದೆ ಅಂದ್ರೆ ಹಿಂದಿ ಲ್ಯಾಂಗ್ವೇಜ್ ಫೇಲ್ಡ್ ಅಂಡ್ ಇಂಪಾರ್ಟೆಂಟ್ ರೂಲ್ ಪ್ರೆಸೆಂಟ್ಲಿ ಆಲ್ಸೋ. ಪ್ರೆಸೆಂಟ್ ಆಗಿ ಏನದ ಅಂತಂದ್ರೆ ಹಿಂದಿ ಲ್ಯಾಂಗ್ವೇಜ್ ಬಹಳ ಪ್ರಮುಖವಾದಂತ ಪಾತ್ರವನ್ನ ವಹಿಸ್ತಾ ಇದೆ. ಸೊ ಇದೆಲ್ಲವೂ ಕೂಡ ಏನಾಗ್ತದ ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಿ, ಒಂದು ಏಕತೆಯನ್ನ ಕಾಣ್ತಾ ಇದೀವಿ. ಇದಿಷ್ಟ ಅಲ್ಲದೆ ಅ ಮಿಕ್ಸ್ ಕಲ್ಚರ್ ಡೆವಲಪ್ಡ್ ಡ್ಯೂರಿಂಗ್ ದ ಮುಸ್ಲಿಂ ಅಂಡ್ ಬ್ರಿಟಿಷ್ ರೂಲ್. ಯಾವಾಗ ಮುಸ್ಲಿಮರು ಮತ್ತು ಭಾರತದವರು ಅಂದ್ರೆ ಮುಸ್ಲಿಂ ಅಂತಂದ್ರೆ ಇಸ್ಲಾಂ ಸಂತತಿ ರಾಜಮನೆತನಗಳು, ಆದಿಲ್ ಶಾಹಿಗಳಾಗಿರ್ಬೋದು, ಬಹುಮನಿ ಸಾಮ್ರಾಜ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಂದ್ರೆ ಇಸ್ಲಾಂ ಸಂತತಿ ಅಂತ ಕರಿತಾ ಇದೀವಿ. ಸೊ ಬಹುಮನೀಸ್ ಅಂಡ್ ಆದಿಲ್ ಶಾಹಿ ಎಂಪೈರ್ಸ್ ಆರ್ ಆದಿಲ್ ಶಾಹಿ ಡೈನಾಸ್ಟೀಸ್ ರೂಲ್ಡ್ ಇನ್ ಇಂಡಿಯಾ ಇನ್ ದ ಮಡಿವಾಳ ಏಜ್. And when British rule in India, that time when Islam dynasties and British rule, British empire or British dynasty ruled in India, that time a mixed culture developed. ಆ ಟೈಮಲ್ಲಿ ಏನಾಗಿದ್ರಿ, ಒಂದು ಏನಾಗಿದೆ ಅಂತಂದ್ರೆ ಸಮ್ಮಿಶ್ರವಾದಂತ ಸಂಸ್ಕೃತಿ ಬಂತು, ಒಂದೇ ರೀತಿ ಅಲ್ಲ. ಫಾರ್ ಎಕ್ಸಾಂಪಲ್ ಬ್ರಿಟಿಷರು ಇರ್ಬೇಕಾದಾಗ ನಾವು ಇಂಗ್ಲೆಂಡ್ರಂತೆ ಬದುಕ್ತಾ ಇದ್ರು ಕೆಲವೊಂದಷ್ಟು ಜನ ಭಾರತೀಯರಂತೆ ಬದುಕ್ತಾ ಇದ್ರು, ಕೆಲವೊಂದಷ್ಟು ಜನ ಇಂಗ್ಲಿಷನ್ನೇ ಬಳಸ್ತಾ ಇದ್ರು, ಕೆಲವೊಂದಷ್ಟು ಜನ ಕನ್ನಡ, ಮರಾಠಿ ತಮ್ಮದೇ ಆದಂತಹ ಪ್ರಾಂತೀಯ ಭಾಷೆಗಳನ್ನ ಬಳಸ್ತಾ ಇದ್ರು. ಹೀಗೆ ಒಂದು ಮಿಕ್ಸ್ ಒಂದು ಏನಿದೆ ಅಂದ್ರೆ ಮಿಶ್ರಣವಾದಂತಹ ಸಂಸ್ಕೃತಿ ಅಭಿವೃದ್ಧಿ ಆಗಿದೆ. ಬಟ್ ಆದ್ರೂ ಕೂಡ ಏನಾಗಿದೆ ಅಂತಂದ್ರೆ ಇಂಡಿಯನ್ಸ್ ಲೀಡ್ ದೇರ್ ಲೈಫ್ ವಿತ್ ಪೇಷನ್ಸ್ ಅಂಡ್ ಕೋ ಎಕ್ಸಿಸ್ಟೆನ್ಸ್. ಭಾರತರು ಅವಾಗ ಎಂತ ಜೀವನ ಸಾಗಿಸಿದ್ರು ಅಂದ್ರೆ ಶಾಂತಿಯಾದ ಸಹನೆ ಮತ್ತು ಸಹಬಾಳ್ವೆ ಜೀವನವನ್ನ ನಡೆಸಿದ್ರು. ಇದು ಏನಂತ ಕರಿತಾ ಇದೀವಿ ಅಂತಂದ್ರೆ ಏನಂತೀವಿ, ಯುನಿಟಿ ಅಂತ ಕರಿತೀವಿ. ಹಾಗಾದ್ರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಭಾಷೆ ಮತ್ತು ಏನಿದೆ ಅಂತಂದ್ರೆ ಸೊ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯವನ್ನು ಕೂಡ ನಾವಲ್ಲಿ ನೋಡ್ತಾ ಇದೀವಿ. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿ ಒಂದೇ ರೀತಿಯಾದಂತಹ ಭಾಷೆಯನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ತೆಗೆದುಕೊಳ್ತಾ ಇದ್ರು. ನಂತರ ಏನಿದೆ ಅಂತಂದ್ರೆ ನಂತರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸೊ ಒಂದೇ ರೀತಿಯಾದಂತ ಶಿಕ್ಷಣ, ಒಂದೇ ರೀತಿಯಾದಂತ ಸಾಹಿತ್ಯ ಒಂದೇ ಭಾಷೆಯಲ್ಲಿ ಅಭಿವೃದ್ಧಿ ಆಗ್ತಾ ಇತ್ತು. ನಂತರ ದಿನ ಕಳೆದಾಗ ಬೇರೆ ಬೇರೆ ಭಾಷೆಗಳು ಅಭಿವೃದ್ಧಿ ಆಗಿರೋದನ್ನ ಕಾಣ್ತಾ ಇದೀವಿ. ಆದ್ರೂ ಕೂಡ ನಾವೆಲ್ಲರೂ ಹೆಂಗ್ ಬದುಕ್ತಾ ಇದೀವಿ, ಸಹಬಾಳ್ವೆ ಸಹನೆಯಿಂದ ಬದುಕ್ತಾ ಇದೀವಿ. ಹಾಗಾಗಿ ಇದು ಕೂಡ ಒಂದು ಯುನಿಟಿ ಅಂತ ತೆಗೆದುಕೊಳ್ತೀವಿ. ಇವಾಗ ವಾಯ್ಸ್ ಕ್ಲಿಯರ್ ಕಾಣಿಸ್ತಾ ಇದೆ ರೀ? ಭಾಗ್ಯಶ್ರೀ ಕೇಳಿಸ್ತಾ ಇದೆ? ಸೊ ಓಕೆ, ಇನ್ ನೆಕ್ಸ್ಟ್ 2 ಪಾಯಿಂಟ್ಸ್ ಅಷ್ಟೇ ಇದೆ ರೀ. 2 ಪಾಯಿಂಟ್ಸ್ ನ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಸೊ ಒಂದು 10 ಮಿನಿಟ್ಸ್ ಅಲ್ಲಿ ಏನಾಗ್ತದೆ ಕವರ್ ಆಗ್ತಾ ಇದೆ. ಸೊ ಒಂದು 2 ಪಾಯಿಂಟ್ಸ್ ಇದೆ, ಜಸ್ಟ್ ಆ 2 ಪಾಯಿಂಟ್ಸ್ ನ ಏನ್ ಮಾಡ್ಕೊಳ್ಳೋಣ ಅಂದ್ರೆ ಇವತ್ತು ಕಂಪ್ಲೀಟ್ ಮಾಡಿದ್ರೆ 1 ಪಾಯಿಂಟ್ಸ್ ಕಂಪ್ಲೀಟ್ ಆಗ್ತದೆ. ಓಕೆ, ಓಕೆ. ಸೊ ನೆಕ್ಸ್ಟ್ ಬರ್ತಾ ಇರೋಂಥ ಯೂನಿಟಿ ಯಾವುದು ಅಂದ್ರೆ ರಿಲಿಜಿಯಸ್ ಅಂಡ್ ಸೋಷಿಯಲ್ ಸೆರೆಮನೀಸ್. ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಧಾರ್ಮಿಕ ಮತ್ತು ಏನಿದೆ ಅಂದ್ರೆ ಸಾಮಾಜಿಕ ಆಚರಣೆಗಳು ಕೂಡ ಏನಿದೆ ಅಂತಂದ್ರೆ ಯುನಿಟಿ ಆಗಿದಾವ ಅಂತ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ನಾವು ಕೇಳಿದ್ರೆ, ಇಂಡಿಯಾ ಹ್ಯಾವ್ ಡಿಫ್ರೆಂಟ್ ರಿಲಿಜಿಯಸ್ caste, creeds and sects, but people lead or Indians lead a life with coexistence. ಭಾರತೀಯದಲ್ಲಿ ಹಲವಾರು ಜಾತಿ, ಪಂಗಡ, ಪಂಥ ಎಲ್ಲಾ ನಾವು ಇದ್ರೂ ಕೂಡ ಭಾರತೀಯರು ಸಹಬಾಳ್ವೆಯಿಂದ ಬದುಕ್ತಾ ಇದ್ದಾರೆ. ನೋಡ್ರಿ, ನಿಮ್ ಪಕ್ಕದಲ್ಲಿ ಯಾರಾದ್ರೂ ಇಸ್ಲಾಂದವ್ರು ಇದಾರ, ಅವ್ರು ನೀವು ದ್ವೇಷ ಮಾಡ್ತೀರಿ? ನಿಮ್ ಪಕ್ಕದಲ್ಲಿ ಯಾವ್ದಾರೆ ಬೌದ್ಧರು ಇದಾರ, ಅವ್ರು ನೀವು ದ್ವೇಷ ಮಾಡ್ತೀರಿ? ದಿನ ಅವ್ರ ಜೊತೆ ಫೈಟ್ ಮಾಡ್ತೀರಿ? ಫೈಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇಲ್ಲ, ಹೌದಾ? ಸೊ ಹಾಗಾಯ್ತಂದ್ರೆ ಏನಿದೆ ಅಂತಂದ್ರೆ ಇನ್ ಇಂಡಿಯಾ
So India have different religious caste, creeds and sects, but Indians lead a life with coexistency, ಸಹಬಾಳ್ವೆಯಿಂದ ಬದುಕ್ತಾ ಇದೀವಿ. ಬಿಕಾಸ್ ಏನಿದೆ ಅಂತಂದ್ರೆ ನಾವು ಸಾಕಷ್ಟು ಏನ್ ಮಾಡ್ತೀವಿ, ವಿ ಮೇಡ್ ಅವರ್ ಫ್ರೆಂಡ್ಶಿಪ್ ವಿತ್ ಡಿಫ್ರೆಂಟ್ ಕಾಸ್ಟ್ ಅಂಡ್ ರಿಲಿಜಿಯಸ್ ಪೀಪಲ್. ಬೇರೆ ಬೇರೆ ಒಂದು ಜಾತಿ ಜನಾಂಗರ ಬಗ್ಗೆ ನಾವು ಸ್ನೇಹವನ್ನ ಮಾಡ್ಕೊಳ್ತಾ ಇದೀವಿ. ನೋಡ್ರಿ ನಿಮ್ ಕಾಲೇಜಲ್ಲಿ ನಿಮ್ ಜಾತಿಗಳು ನೀವೇನಾದ್ರು ಸ್ನೇಹವನ್ನ ಮಾಡ್ಕೊಳ್ತೀರಿ? Are you made a friendship by ask their religion? ಅವರ ಒಂದು ಜಾತಿಯನ್ನ ಕೇಳಿ ನೀವೇನಾದ್ರೂ ಏನ್ ಮಾಡ್ತೀರಿ? ಅವ್ರ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ತೀರಿ. ಫಸ್ಟ್ ಡೇ ಬಂದಿದ್ರಪ್ಪ, ಬಂದಾಗ ಏನಾದ್ರು ನಿಮ್ ಜಾತಿ ಯಾವ್ದಂತ ಕೇಳಿ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡ್ರ, ಅಥವಾ ಅವ್ರ ಹೆಸರು ಕೇಳಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಇದ್ದೀರಾ? ಏನ್ ಮಾಡ್ತಾರ್ರಿ? ಅವ್ರ ಹೆಸರನ್ನ ಕೇಳಿ ಫ್ರೆಂಡ್ಶಿಪ್ ಮಾಡ್ಕೊಳ್ತೀರಿ. ಇದ್ರ ಅರ್ಥ ಏನು? ಭಾರತದಲ್ಲಿ ಎಷ್ಟೇ ಜಾತಿಗೆ ಪಂಗಡಗಳಿದ್ರು ಕೂಡ ನಾವೆಲ್ಲರೂ ಒಂದು ಅಂತ ಹೇಳ್ತಾ ಇದೀವಿ. ಹಾಗಾಗಿ ಸೊ ಇಂಡಿಯಾ ಹ್ಯಾವ್ ಡಿಫ್ರೆಂಟ್ ರಿಲಿಜಿಯಸ್ ಕಾಸ್ಟ್, ಸೆಕ್ಟ್ಸ್ ಅಂಡ್ ಬಿಲೀಫ್ಸ್, ಬಟ್ ಇಂಡಿಯನ್ಸ್ ಲೀಡ್ ದೇರ್ ಲೈಫ್ ವಿತ್ ಕೋ ಎಕ್ಸಿಸ್ಟೆನ್ಸಿ ಅಂಡ್ ಪೇಷನ್ಸ್, ಸಹನೆ ಮತ್ತು ಸಹಬಾಳ್ವೆಯಿಂದ ಬದುಕ್ತಾ ಇದ್ವಿ. ಅಷ್ಟೇ ಅಲ್ಲದೆ ದೇ ಪಾರ್ಟಿಸಿಪೇಟ್ ಇನ್ ದ ರಿಲಿಜಿಯಸ್ ಅಂಡ್ ಸೋಷಿಯಲ್ ಪ್ರಾಕ್ಟೀಸ್ ಆಫ್ ಈಚ್ ಅದರ್. So this is developed unity feeling in Indians also. So for examples, sometimes when the Muslims celebrated their festivals, that time many Hindus also participate in their festivals. At the same way, when the Christians celebrate their festivals, that time Islam and Hindus also participate their festivals. ಸೊ ಈ ರೀತಿಯಾಗಿ ಯಾವಾಗಾದ್ರು ನೋಡ್ರಿ, ಕ್ರಿಸ್ತರು ತಮ್ಮ ಹಬ್ಬ ಆಚರಣೆ ಮಾಡ್ಕೊಳತ್ತಿದ್ರ, ಇಸ್ಲಾಂದವರು ಹಿಂದೂಗಳು ಭಾಗವಹಿಸ್ತಾರ. ಇಸ್ಲಾಮರ ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ರಂದ್ರ ಅಲ್ಲಿ ಏನಾಗ್ತದ್ರಿ? ಹಿಂದೂಗಳು ಮತ್ತು ಕ್ರಿಸ್ತರು ಭಾಗವಹಿಸ್ತಾ ಇದಾರ. ಸಪೋಸ್ ಹಿಂದೂಗಳು ಯಾವ್ದಾದ್ರು ಹಬ್ಬ ಐತಂದ್ರೆ ಇಸ್ಲಾಮರು ಕ್ರಿಸ್ತರು ಕೂಡ ಬರ್ತಾ ಇದಾರೆ. ಹೀಗೇನಿದೆ ಅಂದ್ರೆ ದೇ ಪಾರ್ಟಿಸಿಪೇಟೆಡ್ ಇನ್ ದ ರಿಲಿಜಿಯಸ್ ಅಂಡ್ ಸೋಷಿಯಲ್ ಪ್ರಾಕ್ಟೀಸ್ ಆಫ್ ಈಚ್ ಅದರ್. ಪ್ರತಿಯೊಬ್ಬರ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ನಾವೇನ್ ಮಾಡ್ತೀವಿ, ಒಬ್ರು ಸೇರಿ ನಾವೇನ್ ಮಾಡ್ತೀವಿ, ಆಚರಣೆ ಮಾಡ್ತಾ ಇದೀವಿ. ಸೊ ಫಾರ್ ಎಕ್ಸಾಂಪಲ್ ಕ್ರಿಸ್ಮಸ್ ತೆಗೆದುಕೊಳ್ಬಹುದು ನಾವು. ಸೊ ಆಮೇಲೆ ಉರುಸ್ ತೆಗೆದುಕೊಳ್ಬಹುದು, ದೀಪಾವಳಿ ತೆಗೆದುಕೊಳ್ಬಹುದು, ಯಾವ್ದಾದ್ರು ಒಂದು ಜಾತ್ರೆಯನ್ನ ತೆಗೆದುಕೊಳ್ಬಹುದು. ಇದ್ರಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ, ಆಚರಣೆಯನ್ನ ಮಾಡ್ತಾ ಇದೀವಿ. ಸೊ ದಿಸ್ ಈಸ್ ಡೆವಲಪ್ಡ್ ಯುನಿಟಿ ಫೀಲಿಂಗ್. ಸೊ ಏನಿದೆ ಅಂತಂದ್ರೆ ಪಾರ್ಟಿಸಿಪೇಟೆಡ್ ಏನಿದೆಲ್ಲ ನಮ್ದು, ಸೊ ವಿ ಆರ್ ಪಾರ್ಟಿಸಿಪೇಟ್ ದ ಡಿಫ್ರೆಂಟ್ ರಿಲಿಜಿಯಸ್ ಅಂಡ್ ಸೋಷಿಯಲ್ ಪ್ರಾಕ್ಟೀಸ್. ಸೊ ದಿಸ್ ಈಸ್ ದ ಡೆವಲಪ್ಡ್ ಯುನಿಟಿ ಫೀಲಿಂಗ್ ಇನ್ ಇಂಡಿಯನ್ಸ್. ಭಾರತೀಯರಲ್ಲಿ ಇದೇನ್ ಮಾಡ್ತದ ಅಂದ್ರೆ ನಾವೆಲ್ಲರೂ ಒಂದು ಅನ್ನುವಂತ ಒಂದು ಭಾವನೆಯನ್ನ ಬೆಳೆಸ್ತಾ ಇದೆ. ಹಾಗಾಗಿ ಇದು ಕೂಡ ಏನಿದೆ ಅಂತಂದ್ರೆ ಒಂದು ಯುನಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಇನ್ ಲಾಸ್ಟ್ ಒಂದೇ ಒಂದ್ ಪಾಯಿಂಟ್ ಇದೆ, 2 minutes ಅಲ್ಲಿ ಮುಗಿತಾ ಇದಾರೆ. ಸೊ ಅದ್ಯಾವ್ದಂದ್ರೆ ರೀಸೆಂಟ್ ಚೇಂಜಸ್ ಅಂತ ಹೇಳ್ತಾ ಇದೀವಿ. ಸೊ ನೆಕ್ಸ್ಟ್ ಯಾವ್ದು ಬರ್ತಾ ಇದೆ? ರೀಸೆಂಟ್ ಚೇಂಜಸ್ ಅಂತ. ಸೊ ರೀಸೆಂಟ್ ಚೇಂಜಸ್ ಏನಾಗಿದೆ? ಸೊ ಹೊಸದಾಗಿ ನಾವು ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಂಡಿದೀವಿ. ಒಂದು ಗೌರ್ಮೆಂಟ್ ನಮ್ದೇ ಆದಂತ ಒಂದು ಸರ್ಕಾರದ ನೀತಿ ಇದೆ. ನಂತರ ಬರ್ತಾ ಇರುವಂತದ್ದು ಏನು ಅಂತಂದ್ರೆ ಒಂದು ಸ್ಥಿತಿ, ಒಂದು ಸದ್ಯದ ಇರುವಂತ ಒಂದು ಆರ್ಥಿಕವಾದಂತಹ ಸ್ಥಿತಿ ಏನಿದೆ. ಆಮೇಲೆ ಏನಿದೆ ಅಂತಂದ್ರೆ ಕೆಲವೊಂದಷ್ಟು ಭೌಗೋಳಿಕವಾದಂತ ಒಂದು ಏನಿದೆ ಅಂತಂದ್ರೆ ಪರಿಣಾಮಗಳು. ಇವೆಲ್ಲವೂ ಕೂಡ ನಮ್ಮನ್ನು ಏನ್ ಮಾಡ್ತಾ ಇದಾವ ಅಂತಂದ್ರೆ ಜಾತಿ ಭೇದ ಭಾವಗಳನ್ನ ಮಾಡೋದನ್ನ ಕಡಿಮೆ ಮಾಡ್ತಾ ಇದಾವ. ಆಲ್ಮೋಸ್ಟ್ ಎಲ್ಲಾ ಕಡೆ ನಾವು ಒಂದೇ ರೀತಿಯ ಆಹಾರ, ಉಡುಗೆ ತೊಡುಗೆಗಳನ್ನ ಪಡ್ಕೊಳ್ತಾ ಇದೀವಿ. ಇನ್ನು ಒಂದೇ ರೀತಿಯಾದಂತ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದೇ ರೀತಿಯಾದಂತ ಜೀವನದ ಸ್ಥಿತಿಯನ್ನ ನಾವೇನ್ ಮಾಡ್ತಾ ಇದೀವಿ, ಪಡ್ಕೊಳ್ತಾ ಇದೀವಿ. ಇದು ಏನಿದೆ ಅಂದ್ರೆ ಆಧುನಿಕವಾದಂತ ಬದಲಾವಣೆ, ಇಕ್ಕಿದಿನ ಬದಲಾವಣೆ ಅಂತ. ಸಪೋಸ್ ನೋಡ್ರಿ, ಭಾರತದಲ್ಲಿರುವಂತ ಸಂವಿಧಾನವನ್ನ ನಾವು ಯಾರು ಮೀರ್ಲಿಕ್ಕೆ ಸಾಧ್ಯ ಇದೆ? ಏನಾದ್ರೂ ತಪ್ಪು ಮಾಡ್ಲಿ, ಅವ್ನ ಮಂತ್ರಿ ಇರ್ಲಿ, ರಾಜ ಇರ್ಲಿ, ಪ್ರಜೆ ಇರ್ಲಿ, ಯಾವ್ದೇ ಇರ್ಲಿ, ಅವನಿಗೆ ಶಿಕ್ಷೆ ಆಗ್ತದ. ಎಲ್ಲಾ ಕಾನೂನಿನ ಮುಂದೆ ಏನಿದೆ ಅಂತ ನಾವೆಲ್ಲರೂ ಸಮಾನರು ಅಂತ ಹೇಳ್ತೀವಿ. ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ತೆಗೆದುಕೊಳ್ತಾ ಇದೀವಿ. ಇದು ಒಂದು ಏನಿದೆ ಅಂದ್ರೆ ಇತ್ತೀಚಿನ ಬದಲಾವಣೆ ಅಂತ. ಸೊ ರೀಸೆಂಟ್ ಚೇಂಜಸ್ ಅಂತಂದ್ರೆ ಸೊ ಅವರ್ ಕಾನ್ಸ್ಟಿಟ್ಯೂಷನ್ and government policy and the present economic conditions of the effects of globalization. So globalization and reduce, so all are have the reduced the difference among different religious and castes and food habits, dress, so and traditions also. ಇವಾಗ ನೋಡ್ರಿ, ಮೊದ್ಲಿನ ತರ ಬೇರೆ ಬೇರೆ ರೀತಿ ಅಂತ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಒಂದೇ ರೀತಿ ಉಡುಗೆ ತೊಡುಗೆ ಆಹಾರವನ್ನ ಮಾಡ್ಕೊಳ್ತಾ ಇದೀವಿ. ಅಂಡ್ ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ದ ಲಾ. ಎಲ್ರು ಕೂಡ ಕಾನೂನಿನ ಮುಂದೆ ಸಮಾನರು ಅಂತ ಕೂಡ ಬದುಕ್ತಾ ಇದೀವಿ. ಸೊ ಈಗೇನಿದೆ ಅಂತಂದ್ರೆ ಇವೆಲ್ಲವೂ ಕೂಡ ಏನಾಗಿದೆ, ಬಹಳ ಕಡಿಮೆಯನ್ನ ಮಾಡ್ತದ, ಭೇದ ಭಾವವನ್ನ ತೆಗೆದು ಹಾಕ್ಯದ.
ಮೊದಲ ಸ್ವಲ್ಪ ಜಾತಿ ವ್ಯವಸ್ಥೆಗಳು ಹೆಚ್ಚಾಗಿತ್ತು, ಬಟ್ ಇವಾಗೇನಿಲ್ಲ, ಯಾರು ಜಾತಿಯನ್ನ ಕೇಳೋದಿಲ್ಲ, ಏನೂ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ರು ಏನಾಗ್ತದ ಅಂತಂದ್ರೆ ನಾವು ನೋಡ್ತಾ ಇದೀವಿ ಸಾಕಷ್ಟು ಏನಿದೆ ಅಂತ ಅಂತರ್ಜಾತಿ ವಿವಾಹವನ್ನು ಕೂಡ ನಾವು ಕಾಣ್ತೀವಿ. ವಿ ಹ್ಯಾವ್ ಸೀನ್ intercaste marriage also in India. So this way and caste system and belief system, so and race system, different race systems also are reduced present days, because present is very developedly and with the constitution and government policy and economic conditions also. ಹೀಗೆ ಬಹಳಷ್ಟು ಅಭಿವೃದ್ಧಿಯನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. And today this way the recent changes also developed unity feeling in India also. ಇತ್ತೀಚೆಗೆ ಏನು ಬದಲಾವಣೆ ಆಗಿದಾವಲ್ಲ ಅವು ಕೂಡ ಭಾರತದಲ್ಲಿ ಏಕತೆಯನ್ನ ತರ್ತಾ ಇದಾವ ಅಂತ ತೆಗೆದುಕೊಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಏನು ಅಂತಾನೆ ಭಾರತದಲ್ಲಿ ಏಕತೆ ಮತ್ತು ವಿವಿಧತೆ ಅಂತ ತೆಗೆದುಕೊಳ್ತೀವಿ. ಸಪೋಸ್ ಭಾರತದ ಏಕತೆ ಮತ್ತು ವಿವಿಧತೆಯನ್ನು ವಿವರಿಸಿ ಅಂತಾನೆ ಮೊದಲು ಏನಿದೆ 4 ಏಕತೆಗಳನ್ನ ಬರೀಬೇಕು, ವಿವಿಧತೆಯನ್ನ ಬರೀಬೇಕು, ಆಮೇಲೆ 5 ಪಾಯಿಂಟ್ಸ್ ವಿವಿಧತೆಯನ್ನ ಬರೀಬೇಕು. ಸಪೋಸ್ ಆಸ್ಕ್ ಎಕ್ಸ್ಪ್ಲೇನ್ ದ ಯೂನಿಟಿ ಅಂಡ್ ಡೈವರ್ಸಿಟಿ. ಸೊ ಫಾರ್ ದ 5 marks in your examination, that time you have write first diversity 4 points and then you have write unity of totally 5 points. Okay, so ಇಷ್ಟು ನೀವು ಬರೆದ ಟೋಟಲಿ you have got 5 marks. ನೀವು ಅಲ್ಲಿ 5 marks ಅನ್ನ ನೀವು ಅಲ್ಲಿ ತೆಗೆದುಕೊಳ್ಬಹುದು. ಓಕೆ, ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಯುನಿಟಿ ಇನ್ ಡೈವರ್ಸಿಟಿ ಆಫ್ ಇಂಡಿಯಾ. ಭಾರತದಲ್ಲಿ ಹೇಗೆ ವಿವಿಧತೆಯಲ್ಲಿ ಏಕತೆಯನ್ನ ಒಳಗೊಂಡದ ಅನ್ನೋದನ್ನ ನಾವು ಏನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದೀವಿ. ಇದರಲ್ಲಿ ಏನಾದ್ರೂ ಡೌಟ್ಸ್ ಇದೆ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಆರ್ ಯು ಅಂಡರ್ಸ್ಟುಡ್? ಅರ್ಥ ಆಗ್ಯದ ರೀ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಟೈಮ್ ಆಗ್ತದ. ಸೊ ಕ್ಲಾಸ್ ಇಲ್ಲಿ ಎನಫ್ ಮಾಡೋಣ. ಇನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕರ್ನಾಟಕದ ಬಗ್ಗೆ ನಾವೇನ್ ಮಾಡ್ತೀವಿ, ಈ ಒಂದು ಸ್ಟಡಿ ಮಾಡ್ತಾ ಇದೀವಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ಕರ್ನಾಟಕ ಹಿಸ್ಟ್ರಿ ಆರ್ ಹಿಸ್ಟ್ರಿ ಆಫ್ ಕರ್ನಾಟಕದ ಬಗ್ಗೆ ನಾವೇನ್ ಮಾಡೋಣ, ಸ್ಟಡಿ ಮಾಡೋಣ. ಓಕೆ, ಬಾಯ್.